ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವ. ಈಗ ಲೆಫ್ಟ್, ರೈಟ್ ಅಂಡ್ ಸೆಂಟರ್. ಸಾಮಾನ್ಯವಾಗಿ ಆಡಳಿತ ಪಕ್ಷ, ಸರ್ಕಾರ ಏನೇ ಮಾಡಿದ್ರು ಸುದ್ದಿ ಆಗ್ತವೆ, ಚರ್ಚೆಗಳಾಗ್ತವೆ, ಡಿಬೇಟ್ಗಳಾಗ್ತವೆ. ಬಟ್ ಕರ್ನಾಟಕದ ಕಥೆ ಉಲ್ಟಾ. ಇಲ್ಲಿ ಆಡಳಿತ ಪಕ್ಷಕ್ಕಿಂತ ವಿಪಕ್ಷದ ಸುದ್ದಿನೇ ಜಾಸ್ತಿ. ವಿರೋಧ ಪಕ್ಷ ಬಿಜೆಪಿಯ ಬಣ ಬಡಿದಾಟದ ನಿರಂತರ ವರದಿಗಳನ್ನು ನೀವು ನೋಡ್ತಾ ಇದ್ದೀರಿ. ಈಗ ಅದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದಂತೆ ಅನ್ನಿಸ್ತಾ ಇದೆ. ವಿಜಯೇಂದ್ರ ವಿರೋಧಿ ಬಣದ ನೇತೃತ್ವ ವಹಿಸಿಕೊಂಡಿದ್ದ ಬಸನಗೌಡ ಪಾಟೀಲ್ ಯತ್ನಾಳರಿಗೆ ಬಿಜೆಪಿಯ ಶಿಸ್ತು ಸಮಿತಿಯ ನೋಟಿಸ್ ತಲುಪಿದೆ. 10 ದಿನಗಳೊಳಗೆ ಉತ್ತರ ಕೊಡಬೇಕು ಅಂತ. ಪಕ್ಷದ ಶಿಸ್ತನ್ನ ಉಲ್ಲಂಘಿಸಿ ಹೇಳಿಕೆಗಳನ್ನ ಕೊಡ್ತಾ ಇದ್ದೀರಿ. ಈ ಹಿಂದೆ ಅನೇಕ ಸಲ ನೋಟಿಸ್ ಕೊಟ್ಟಾಗ ವರ್ತನೆಯನ್ನು ಸುಧಾರಿಸಿಕೊಳ್ತೀನಿ ಅಂತ ಹೇಳಿದ್ರಿ. ಆದರೆ ನಿಮ್ಮ ಅಶಿಸ್ತು ಮುಂದುವರೆದಿದೆ. ನೀವು ಪಕ್ಷದ ಹಿರಿಯ ನಾಯಕರು, ಆದ್ದರಿಂದ ಕೇಂದ್ರೀಯ ಶಿಸ್ತು ಸಮಿತಿ ನಿಮ್ಮ ಬಗ್ಗೆ ಉದಾರ ಧೋರಣೆಯನ್ನು ತಾಳಿತ್ತು. ನೀವು ಈ ಹಿಂದೆ ಕೊಟ್ಟ ವಿವರಣೆಗಳನ್ನು ನಾವು ಒಪ್ಪಿಕೊಂಡಿದ್ವಿ. ಈಗ ನಿಮ್ಮ ವಿರುದ್ಧ ಯಾಕೆ ಕ್ರಮ ಕೈಗೊಳ್ಳಬಾರದು? ನೋಟಿಸಿನ ಸಾರಾಂಶ ಇದು. ಕಾರಣ ಕೇಳಿ ನೋಟಿಸಿನ ಸಾರಾಂಶ. ಅದರ ಪ್ರತಿಯನ್ನ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಈ ನೋಟಿಸ್ ಸತ್ಯನೋ ಸುಳ್ಳೋ ನನಗೆ ಗೊತ್ತಾಗ್ತಿಲ್ಲ ಅಂತಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ವಾಟ್ಸಪ್ ಮಾಡಿದ್ದಾರೆ ನನಗೆ. ನೋಟಿಸ್ ನಕಲಿ ಇರಬಹುದು. ಈಗ ದೆಹಲಿಗೆ ಟೀಮ್ ಹೋಗಿದೆ, ರೆಬೆಲ್ಸ್ ಟೀಮ್ ದೆಹಲಿಗೆ ಹೋಗಿದೆ. ಅದೇನು ಕ್ಲಾರಿಫಿಕೇಶನ್ ಕೊಡ್ತಾರೋ, ಏನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ನೋಟಿಸ್ ಬಂದ ನಂತರ ಕೂಡ ಅವರ ಹೇಳಿಕೆಗಳು, ನಿಲುವುಗಳು ಎಳ್ಳ ಕಾಳಿನಷ್ಟು ಬದಲಾಗಿಲ್ಲ. ಯತ್ನಾಳ್ರು ಮಾತಾಡಿದ್ ಕೇಳಿಸ್ಕೊಳ್ಳಿ. 3ನೇ ಸಲ ಆ ನೋಟಿಸೇ ಡೂಪ್ಲಿಕೇಟ್ ಐತತ್ ಅನ್ನಿಸ್ಕೊಂಡು ಅವಾಗ ಉತ್ತರನೇ ಕೊಡಲಿಲ್ಲ. ಅವಾಗೂ 10 ದಿವಸದ ಕಾಲಾವಧಿ ಕೊಟ್ಟಿದ್ರು. ನಾ ಅದು ಉತ್ತರನೇ ಕೊಡಲಿಲ್ಲ. ನನಗೆ ಗುರ್ತಾಯಿತು ಇದು ವಿಜೇಂದ್ರ ಮಾಡಿಸಿದ್ದಿರ್ಬೋದು. ವಿಜೇಂದ್ರ ಭಾಳ ಚಾಲು ಅದಾನ್ರಿ. ಮುಖ್ಯಮಂತ್ರಿ ಯಡಿಯೂರಪ್ಪ ಇದ್ದಾಗ ಅವ್ರ ಅಪ್ಪನ ಸಹಿ ಮಾಡಿ ಎಷ್ಟೋ ಸಾವಿರಾರು ಫೈಲ್ಗಳು ಕ್ಲಿಯರ್ ಮಾಡ್ಯಾನ. ಅದಕ್ಕೆ ಈ ನೋಟಿಸ್ ಅಧಿಕೃತವಾಗಿ ನನ್ನ ಮೇಲ್ದಾಗ ಬಂದಿಲ್ಲ, ಅಥವಾ ರಿಜಿಸ್ಟರ್ ಪೋಸ್ಟಿಗೆ ಬಂದಿಲ್ಲ, ಚಾನಲ್ದಾಗ ಎಲ್ಲ ಕಡೆ ಬರ್ಲಕತ್ತದ. ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತೀನಿ. ಮೇಲ್ ಅಥವಾ ಎಲ್ಲೂ ವಾಟ್ಸಪ್ ಎಲ್ಲೂ ಮೂಲಕ ಬಂದಿಲ್ಲ. ವಾಟ್ಸಪ್ ನೀ ಅಧಿಕೃತ ಅಂತ ಹೇಳ್ತೀರ, ಅವ್ರದೇ ನಂಬರ್ ಅಂತ ಏನು ಗ್ಯಾರಂಟಿ ಐತಿ? 10 ದಿನಗಳ ಗಡುವು ಕೇಳಿದ್ದಾರೆ. 10 ದಿವಸ ಹಾಕ್ರಿ, ಒಂದು ಮಿಂಟ್ನಾಗ ರೆಡಿನೇ ಇಟ್ಟಿನ ಉತ್ತರ. ವಿಜಯೇಂದ್ರ ಏನೂ ಕೆಲಸ ಮಾಡ್ತಾ ಇಲ್ಲ. ಮೂಡಾದ ಪಾದಯಾತ್ರೆ ಬಿಟ್ಟರೆ ಇವರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ನಿಂದ DK ಶಿವಕುಮಾರ್ ಬಗ್ಗೆ ಗಂಭೀರವಾದಂಥ ಆರೋಪ ಬಂದಾಗಿನೂ ಪ್ರತಿಕ್ರಿಯೆ ಕೊಡಲಿಲ್ಲ. DK ಶಿವಕುಮಾರ್ ನಾವು ಕೊಟ್ಟ ಭಿಕ್ಷೆಯಿಂದ ವಿಜಯೇಂದ್ರ ಇವತ್ತು MLA ಆಗಿ ವಿಧಾನಸಭೆಯನ್ನು ಮೆಟ್ಟಲು ಹತ್ತಿದ್ದಾರೆ ಅಂತ ಹೇಳ. ಇವ್ರು ಅಡ್ಜಸ್ಟ್ಮೆಂಟ್ ಅದ ರೀ. ವಿಜಯೇಂದ್ರ, DK ಶಿವಕುಮಾರ್, DK ಸುರೇಶ್ ಅಡ್ಜಸ್ಟ್ ಅದ. ಅವರು ಯಡಿಯೂರಪ್ಪನವ್ರದ್ದು ಗಂಭೀರ ಪ್ರಕರಣ ಅದಾವ. ಭ್ರಷ್ಟಾಚಾರ ಪ್ರಕರಣ, ಇನ್ನೀ ವಗೈರೆ ಜಾಮೀನು ರಹಿತ ಪ್ರಕರಣಗಳದಾವ. ಅವ್ರು ಹಂಚಬೇಕು. ಅವರು ಸಿದ್ದರಾಮಯ್ಯಗೆ
ಡಿ ಕೆ ಶಿವಕುಮಾರ್ಗೆ ಸರೆಂಡರ್ ಆಗ್ಯಾರ ಇಬ್ರು ಅಪ್ಪ ಮಗ. ಈಗ ಎಲ್ಲ ಜಿಲ್ಲಾಧ್ಯಕ್ಷರುಗಳ ಸಭೆ ಕರೀಲಾಗಿದೆ. ಕರೀರಿ, 3 ಗಂಟೆಗೆ ಸಭೆ ಏನು ತರೋ ಮಾಡ್ತಾನೆ, ಅಂಜುದಲ್ಲ ಅಂತ ಹೇಳಿಯಲ್ಲ. ಹಂಗೆ ನೀವು ಹಂಗೆ ಹೇಳಿದ್ಕೊಳ್ಳಿ ಅಂಜು ಬಿಡ್ತೀನಿ. ಇಲ್ಲ ವಿಜೇಂದ್ರ ತಪ್ಪಾಗಿದ್ದು, ಯಡಿಯೂರಪ್ಪಾಜಿ ನಿಮ್ಗೆ ಅಪ್ಪಾಜಿ ಬಂದು ಕಾಲಿಡ್ತೀನಿ ಅಂತ ಅನು ಮಗ ಅದೇ ನಾನು. ಉತ್ತರ ರೆಡಿ ಆಗಿದೆ ನಿಮ್ದು, ಬಟ್ ನೋಟಿಸ್ ಒಂದು ಅಧಿಕೃತವಾಗಿ ಬರಬೇಕು ಅಷ್ಟೇ. ಈಗ ಕುಮಾರ್ ಯಾವಾಗಲೇ ಎವರೇಡಿ ಬ್ಯಾಟ್ರಿ ಇದ್ದಂಗೆ ನಾವು ಹಿಂಗೆ ಹೊಡೆದುಕೊಂಡು ಟಾರ್ಚ್ ಚಾಲು. ಸರಿ, ಎಲ್ಲಾ ಪಕ್ಷಗಳಲ್ಲೂ ಒಂದು ಪಾದಯಾತ್ರೆ ಒಂದು ಹೋರಾಟ ಆದ್ರೆ ಬಿಜೆಪಿನಲ್ಲಿ 2 ಹೋರಾಟ ಆಗಿರುತ್ತೆ. ಅದರಲ್ಲಿ ಬಿಜೆಪಿಯಲ್ಲಿ ನಮ್ದು ಜನಪರ ಹೋರಾಟ, ಅದು ಕುಟುಂಬಶಾಹಿ ಹೋರಾಟ, ಕುಟುಂಬಶಾಹಿ ಪತ್ರಿಕಾಗೋಷ್ಠಿ, ನಾಟ್ ಹೋರಾಟ. ಸರ್, ಈ ವಿಜೇಂದ್ರ ಅವರು ಈಗ ಹೇಳ್ಯಾರಲ್ಲ ಅವ್ರು ದಾವಣಗೆರೆ ದೊಡ್ಡ ಸಭೆ ಮಾಡ್ತೀನಿ ಅಂತ ಹೇಳಿ, ಅದ್ರ ಮರುದಿವಸ ನಮ್ದು ಇರ್ತದೆ. ನಮ್ಮ ಶಕ್ತಿ ಪ್ರದರ್ಶನ ಮಾಡ್ತೀವ್ರಿ. ಸಮಸ್ತ ಕರ್ನಾಟಕದ ಹಿಂದೂಗಳು ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತರು ನಮ್ಮ ಜೋಡದಾರ. ಈ ಅಪ್ಪಾಜಿ ಅನ್ನೋ ನನ್ನ ಮಕ್ಕಳು ಅವ್ರು ಜೋಡದಾರ. ಅಪ್ಪ ಇವತ್ತು ಇದಕ್ಕೆ ಹೋಗ್ಯಾನ ಬುಕ್ಕನಕೆರೆ, ಅವ್ರಿಗೊಬ್ಬ ಜ್ಯೋತಿಷ್ ಹೇಳ್ಯಾನ, ನಿಮ್ಮ ಮನೆ ದೇವರು ಬಹಳ ಕಾಡ್ತಾ ಇದ್ದಾರೆ, ಅದಕ್ಕೆ ಹೋಗಿ ಶಾಂತಿ ಮಾಡತ್ತೇಳಿ ಅವ್ರ ಅಪ್ಪ ಹೋಗ್ಯಾನ. ಇವ ಶತ್ರು ಸಂಹಾರಕ್ಕಾಗಿ ವಿಜೇಂದ್ರ ಎಲ್ಲೇ ಹೋಗಿ ಪೂಜೆ ಮಾಡ್ಲಕ್ಕ, ಯತ್ನಾಳ ನಾಶ ಆಗಬೇಕು, ನನ್ನ ವಿರುದ್ಧ ಇರುವಂಥ ಎಲ್ಲ ವಿರೋಧ ಪಕ್ಷದಲ್ಲಿರೋ ನಾಶ ಆಗ್ಬೇಕಂತೇಳಿ ಶತ್ರು ಸಂಹಾರ ಯಾಕೆ ಮಾಡ್ಲಕತ್ತಾರ ಕೇಳಿ. ಯತ್ನಾಳ ಮ್ಯಾಗ ನಡೆದಿಲ್ಲ ಯಾವ ಚಾಡಿ. ನಾನು ಹಿಂದೆ ಶನಿ ಮಹಾತ್ಮನೇ ನನ್ನ ಗುರು, ಅವ್ರ ಅಪ್ಪನ ಸರ್ವಾಧಿಕಾರಿ ಆಗ್ಬೇಕಂತ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. MG ಮಹೇಶ್ ಇದ್ದಾರೆ, ಬಿಜೆಪಿ ವಕ್ತಾರರು. ರಮೇಶ್ ಬಾಬು ಅವರು ಕಾಂಗ್ರೆಸ್ನಿಂದ ಇದ್ದಾರೆ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರದೀಪ್ ಹೊಸಪೇಟೆ ಯತ್ನಾಳ್ ಟೀಮ್ನ ಸದಸ್ಯರು ವಿಜಯನಗರದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್ ಕುಮಾರ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತಿಂದಾನೇ ಚರ್ಚೆ ಶುರು ಮಾಡ್ತೀನಿ. ಪ್ರಶಾಂತ್, ಇಷ್ಟು ದಿವಸ ನನಗೆ ಈ ಸೀನ್ ಹೆಂಗೆ ಅನ್ನಿಸ್ತಿತ್ತು ಅಂದರೆ, ಒಂದು ಬಣದವರು ಸುಮ್ಮನೆ ಕೂತ್ಕೊಂಡಿದ್ದಾರೆ, ಇನ್ನೊಂದು ಬಣದವರು ಬನ್ನಿ 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 ಅಂತ ಕೆಣಕ್ತಾ ಇರುವಂಥ ಹೇಳಿಕೆಗಳ ಮೂಲಕ ಕೆಣಕ್ತಾ ಇರೋಂಗೆ ಅನ್ನಿಸ್ತಾ ಇತ್ತು. ಬಟ್ 4-5 ದಿನಗಳ ಹಿಂದೆ ವಿಜೇಂದ್ರ ಆ್ಯಂಡ್ ಟೀಮ್ ಇದಕ್ಕೆ ನಾವು ಉತ್ತರ ಕೊಡ್ತೀವಿ ಅಂತ ಎದ್ದು ನಿಂತ್ಕೊಂಡಿದೆ. ಅದರ ಭಾಗವಾಗಿ ಈ ನೋಟಿಸ್ ಬಂದಂಗೆ ಅನ್ನಿಸ್ತಾ ಇದೆ. ದಿಸ್ ನೋಟಿಸ್ ಹ್ಯಾಸ್ ಸಮಥಿಂಗ್ ಟು ಡೂ ವಿತ್ ವಿಜೇಂದ್ರಾಸ್ ರೀಸೆಂಟ್ ಡೆಲ್ಲಿ ಟ್ರಿಪ್. ಅದೇ ನನಗನ್ಸುತ್ತೆ ನೋಡಿ, 2 ಸಂಗತಿಗಳು. ವಿಜೇಂದ್ರ ಮತ್ತು ತಂಡಕ್ಕೆ ಯತ್ನಾಳ್ರನ್ನ ಪಾರ್ಟಿಯಿಂದ ಹೊರಗೆ ಹಾಕಬೇಕು ಅಂತಕ್ಕಂಥದ್ದು ಡೇ 1ನಿಂದ ಇತ್ತು. ಓಕೆ, ಡೇ 1ನಿಂದ ಇತ್ತಾ? ನ್ಯಾಚುರಲಿ. ಓಕೆ, ಅಲ್ಲ ಪ್ಯಾಚಪ್ನ ಪ್ರಯತ್ನಗಳು, ಅಪ್ರೋಚ್ ಮಾಡೋದು, ಭೇಟಿ ಆಗಬೇಕು, ಅದಾದ್ಮೇಲೆ ಓಕೆ ಓಕೆ ಪ್ಯಾಚಪ್ನ ಪ್ರಯತ್ನಗಳು ವಿಫಲ ಆದಾಗ ಅವರೊಂದು ತಂಡ ಕಟ್ಕೊಂಡ ಮೇಲೆ ನಾ ಡೇ 1 ಅಂತ ತಗೊಂಡೆ. ಓಕೆ ಓಕೆ ಓಕೆ, ಗಾಟ್ ಇಟ್. ಡೇ 1 ಇಸ್ ನಾಟ್ ವಿಜೇಂದ್ರ ಅಧ್ಯಕ್ಷರಾದ. ಎಸ್ ಎಸ್ ಎಸ್. ಕಳೆದ 2-3 ತಿಂಗಳಲ್ಲಿ ಅವ್ರೇನೊಂದು ತಂಡ ಕಟ್ಕೊಂಡ್ರು. ಲಿಂಬಾವಳಿ ಬಂದರು, ಜಾರಕಿಹೊಳಿ ಬಂದರು, ಪ್ರತಾಪ್ ಅದರಲ್ಲಿ ಬಂದರು, ಕುಮಾರ್ ಬಂಗಾರಪ್ಪ ಬಂದರು, ಸಿದ್ದೇಶ್ ಬಂದರು, BP ಹರೀಶ್ ಬಂದರು ಆ ದಿನದ ನಂತರ. ಹೀಗಾಗಿ ವಿಜೇಂದ್ರ ತಂಡ ಫುಲ್ ಟಾಸ್ ಹೊಡಿತಾ ಇತ್ತು. ಯತ್ನಾಳ್ ಸಿಕ್ಸರ್ ಅಂತೂ ಹೊಡೆಯಲ್ಲ, ಕ್ಯಾಚ್ ಔಟ್ ಆಗ್ತಾರೆ ಅಂತ. ಅದಕ್ಕೆ ತಕ್ಕಂತೆ ನನಗನ್ಸುತ್ತೆ ಬೀದರ್ನ ಸಭೆಗಳು ಆರಂಭವಾದ ತಕ್ಷಣ ಯತ್ನಾಳ್ ಟ್ರ್ಯಾಕ್ ತಪ್ಪಿದ್ರು. ಓಕೆ ಓಕೆ. ವಕ್ಫ್ ಹೋರಾಟ ಅಂತಕ್ಕಂಥದ್ದನ್ನು ಹೇಳಿದಾಗ ಹೈಕಮಾಂಡ್ ಒಪ್ಪಿಗೆ ಇಲ್ಲದೆ ಜಗದಂಬಿಕಾ ಪಾಲ್ ವಿಜಯಪುರಕ್ಕೆ ಬರ್ತಾರ? ಸಾಧ್ಯ ಇಲ್ಲ. ಹೈಕಮಾಂಡ್ನ ಒಪ್ಪಿಗೆ ಇತ್ತು. ಆದರೆ ಯಾವಾಗ ಟೀಕೆಗಳು ವೈಯಕ್ತಿಕವಾಗಿ ಎಲ್ಲೇ ಮೀರಿ ಹೋಗ್ಲಿಕ್ಕೆ ಶುರುವಾದವು, BJP ಹೈಕಮಾಂಡ್ ಬಳಿ ಬೇರೆ ದಾರಿ ಇರಲಿಲ್ಲ. ನನಗನ್ಸುತ್ತೆ ವಿಜೇಂದ್ರರ ದಿಲ್ಲಿ ಟ್ರಿಪ್ ಇಸ್ ನಥಿಂಗ್ ಟು ಡೂ ವಿತ್ ಇಟ್. ಓಕೆ, ಕಳೆದ 5-6 ದಿನದ ನೀವು ಬೆಳವಣಿಗೆಗಳನ್ನೇ ನೋಡಿ. ಯಾವ BJP ಕಾರ್ಯಕರ್ತನ ಕೇಳಿದ್ರು ಕೂಡ ಅತಿ ಮುಜುಗರ ಆಗ್ತಾ ಇದೆ. ಏನಾಯಿತು? ಕಳೆದ ಗುರುವಾರ ಸಂಜೆ ಕರ್ನಾಟಕದ BJP ಸಂಸದರು ಒಂದು ಸಭೆ ಮಾಡಿದರು ಡೆಲ್ಲಿಯಲ್ಲಿ. ಅದರಲ್ಲಿ ರಾಘವೇಂದ್ರ ಇದ್ದರು, ಅದರಲ್ಲಿ ಡಾಕ್ಟರ್ ಸುಧಾಕರ್ ಇದ್ದರು, ಅದರಲ್ಲಿ ಪ್ರಹ್ಲಾದ್ ಜೋಶಿ ಅವ್ರನ್ನ ಕರೀಲಾಯಿತು, ಸೋಮಣ್ಣ ಬಂದರು. ಓಕೆ, 16-17 ಕರ್ನಾಟಕದ BJP ಸಂಸದರು ಗುಂಪಾಗಿ ಸೇರಿದ್ರು ಸುಮ್ಮನೆ ಚರ್ಚೆ ಮಾಡಲಿಕ್ಕೆ. ಏನಾದರೂ ಮಾಡಬೇಕು, ಇದು ದಿನ ಹಿಂಗೆ ಹೇಳಿ, ಅದು ಸ್ಪೆಷಲಿ ಸದಾನಂದ ಗೌಡರ ಹೇಳಿಕೆ ಬಂತು, ಅದಕ್ಕೆ ಯತ್ನಾಳ್ರ ತಿರುಗೇಟನ್ನು ಕೊಟ್ಟ ನಂತರ ಏನಾದರೂ ಮಾಡಬೇಕು ಇದಕ್ಕೆ ಅಂತಂದಾಗ, ಸರಿ ಎಲ್ಲರೂ ಸೇರಿ ಅಮಿತ್ ಶಾ ಬಳಿ ಹೋಗೋಣ ಅಂತ ಇವರೆಲ್ಲರೂ ಕರ್ನಾಟಕದ ಸಂಸದರು ಅಮಿತ್ ಶಾ ಬಳಿ ಹೋದರು. ಒಂದು 10 ನಿಮಿಷ ಅಮಿತ್ ಶಾ ಇವ್ರಿಗೆ ಟೈಮ್ ಕೊಟ್ಟರು. ಯಾರಿಗೆ? ಕರ್ನಾಟಕದ ಸಂಸದರಿಗೆ. ಅಲ್ಲಿ ಅಮಿತ್ ಶಾ ಆ 10 ನಿಮಿಷಗಳ ಕಾಲ ನಾನೊಂದು ಅಂದರೆ 2 ಬಣಗಳಲ್ಲಿರ್ತಕ್ಕಂಥ ಸಂಸದರಿಂದ ವೆರಿಫೈ ಮಾಡಿ ತಿಳ್ಕೊಂಡಿದ್ದೇನು ಅಂತಂದರೆ, ಆ 10 ನಿಮಿಷದಲ್ಲಿ ಅವರು ಎಲ್ಲೂ ಕೂಡ ಯತ್ನಾಳ್ರ ಬಗ್ಗೆ ಸಿಂಪತಿಯನ್ನು ವ್ಯಕ್ತಪಡಿಸಲಿಲ್ಲ. ಓಕೆ ಓಕೆ. ಅವ್ರೇನು ಹೇಳಿದರು? ವಿಜೇಂದ್ರರನ್ನು ರಾಜ್ಯ ಅಧ್ಯಕ್ಷರನ್ನಾಗಿ ಮಾಡಿದ್ದು ಹೈಕಮಾಂಡ್. ಏನು ವಿಜೇಂದ್ರ ಹೋಗಿ ಅಲ್ಲಿ ರಾಜ್ಯ ಅಧ್ಯಕ್ಷರಾಗಿ ತನ್ನನ್ನು ತಾನು ನೇಮಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತಾ?
ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ವಿ. ಸರಿ, ನಿಮ್ಗೆ ಅವ್ರ ಬಗ್ಗೆ ವಿರೋಧ ಇದೆ, ನೀವು ದಿಲ್ಲಿಗೆ ಬಂದು ದೂರು ಕೊಡಬೇಕು. ಸರಿ ಬೇಡಪ್ಪ, ನೀವು ಅಲ್ಲೇನೋ ಕಾದಾಟ ನಡೀತಾ ಇದೆ, ನೀವು ವಕ್ಫದ ಹೋರಾಟ ನಡೆಸ್ಲಿಕ್ಕೆ ಯಾರು ಬೇಡ ಅಂದಿದ್ರು, ನೀವು ವೈಯಕ್ತಿಕ ಟೀಕೆ ಟಿಪ್ಪಣಿಗಳನ್ನು ಈ ಮಟ್ಟಕ್ಕೆ ಮಾಡಿದರೆ ನಾವು ಪಾರ್ಟಿ ಹೆಂಗೆ ಕಟ್ಟಬೇಕು, ಕರೆದು ಮಾತನಾಡಿಸೋದು ಏನಿದೆ ಇದರಲ್ಲಿ ಅಂತ ಅವ್ರು ಹೇಳಿದ್ರಂತೆ. ಕರೆದು ಮಾತನಾಡಿಸೋದು ಏನಿದೆ ಇದರಲ್ಲಿ? ಒಂದು ಅಂದರೆ ಯತ್ನಾಳ್ ಹಿಂದೆ ಕೂಡ ಇದನ್ನು ಮಾಡಿದರು. ನಾನೇ ಅವ್ರಿಗೆ ಕರೆದು ಪಾರ್ಟಿ ಆಫೀಸ್ನಲ್ಲಿ ಹೇಳಿದ್ದೆ, ಅವ್ರಿಗೆ BJP ಪಾರ್ಟಿಯಲ್ಲಿ ತೆಗೆದುಕೊಳ್ಳುವಾಗಲೂ 2017-18 ಇದನ್ನೇ ಕರೆದು ಹೇಳಿದ್ದೆ. ನಂತರ ಅವರು ಯಡಿಯೂರಪ್ಪನವ್ರ ಬಗ್ಗೆ ಟೀಕೆ ಟಿಪ್ಪಣಿಯನ್ನು ಮಾಡುವಾಗಲೂ ಕೂಡ ಪಕ್ಷದೊಳಗಿನ ಒಂದು ಶಿಸ್ತಿರುತ್ತೆ, ಅದನ್ನು ಕಾಪಾಡಿಕೊಳ್ಳಿ, ಅದನ್ನು ಎಲ್ಲೇ ಮೀರಿ ದಾಟಿದರೆ ವಿ ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್ ಅಂತಕ್ಕಂಥದ್ದನ್ನು ಹೇಳಿದ್ದೆ. ಈಗ ಅವ್ರ ಜೊತೆ ನಾನು ಕರೆದು ಮಾತನಾಡುವಂಥದ್ದು ಏನಿದೆ, ಏನು ಚರ್ಚೆ ಮಾಡಲಿ ಅವ್ರ ಜೊತೆ? ಸೊ ಥಾಟ್ ಆಫ್ ಹೈಕಮಾಂಡ್ ಇಸ್ ಕ್ಲಿಯರ್. ಡೆಫಿನೆಟ್ಲಿ. ಅಂದರೆ ನೋಡಿ, ಹೈಕಮಾಂಡ್ ಇದನ್ನು ಬಾರಿ ಬಾರಿ ಸಿಗ್ನಲ್ಸ್ಗಳನ್ನು ಕೊಟ್ಟಿದೆ. ನಾವು ಅವ್ರಿಗೆ ಅನಿಸುತ್ತೆ ಅಜಿತ್, ಹೈಕಮಾಂಡ್ಗೆ ಯತ್ನಾಳ್ ಯಾವ ಧ್ರುವವನ್ನು ಹಿಡ್ಕೊಂಡಿದ್ದಾರೋ ಅದು ನಮ್ಮದೇ ಧ್ರುವ. ನಾನು ಅವರ ಅಂಡರ್ಸ್ಟ್ಯಾಂಡಿಂಗ್, ಮೈಂಡ್ ರೀಡ್ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರೋದೇನು, ಯತ್ನಾಳ್ರು, ಪ್ರತಾಪ್ ಸಿಂಹ ಇವರೆಲ್ಲ ಏನು ಓಡಾಡ್ತಿದ್ದಾರೆ, ಹಿಂದುತ್ವಕ್ಕೋಸ್ಕರ ಓಡಾಡ್ತಿದ್ದಾರೆ. ಅದು ಬೇಕೋ ಬೇಡವೋ ಅದರ ಪೇಟೆಂಟ್ ನಮ್ಮ ಬಳಿಯೇ ಇರುತ್ತೆ. ಕರೆಕ್ಟ್. ಸಂಘದ ಸಿಂಪತಿ ಇರ್ತಕ್ಕಂಥವ್ರು, ಹಿಂದುತ್ವದ ಸಿಂಪತಿ ಇರ್ತಕ್ಕಂಥವ್ರು, ಆ ಧ್ರುವ ಏನು ಬೇರೆ ಪಾರ್ಟಿಗಳಿಗೆ ಹೋಗಲ್ಲ. ಅದನ್ನೇ ಇಟ್ಕೊಂಡು ಯತ್ನಾಳ್ ಪಾಲಿಟಿಕ್ಸನ್ನು ಮಾಡ್ತಾ ಇದ್ದಾರೆ. ಹಾಗಿದ್ದಲ್ಲಿ ಯಡಿಯೂರಪ್ಪನವ್ರನ್ನೇನಾದರೂ ಈಗ ಬಿಟ್ಟು ಕೊಟ್ಟಲ್ಲಿ ಡ್ಯಾಮೇಜ್ ವಿಲ್ ಬಿ ಹ್ಯೂಜ್. ಅಂದರೆ ಗೊತ್ತಿಲ್ಲ, ಈಗ ಅದು ಹೈಕಮಾಂಡ್ ಕನ್ವಿನ್ಸ್, ಬಿಕಾಸ್ ಯಡಿಯೂರಪ್ಪನವರೊಬ್ಬ ಮಾಸ್ ಲೀಡರ್ ಆಗಿದ್ದರಿಂದ ಮತ್ತು ಪದೇ ಪದೇ 8, 13, 18, 23 ಚುನಾವಣೆಗಳಿಂದಾಗಿ ದಿಲ್ಲಿಯಲ್ಲಿ ಕುಳಿತವರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನಂದರೆ, ಯಡಿಯೂರಪ್ಪನವ್ರನ್ನ ಬಿಟ್ಟುಕೊಟ್ರೆ ಕರ್ನಾಟಕದ BJP 40 ಮೆಂಬರ್ ಪಾರ್ಟಿ, 40 MLAs ಪಾರ್ಟಿ. ಯಡಿಯೂರಪ್ಪನವ್ರು ಇದ್ದರೆ ನಾವು ಮತ್ತೊಂದು ಸಲ ಅಧಿಕಾರಕ್ಕೆ ಬರ್ಬೋದು, ಆಲ್ಟರ್ನೇಟಿವ್ ಆಗಿ ಅಧಿಕಾರವನ್ನು ನೋಡ್ಬೋದು. ಹೀಗಾಗಿ ಯಡಿಯೂರಪ್ಪನವ್ರನ್ನ ಬಿಟ್ಟುಕೊಡುವ ಮನಸ್ಸಿನಲ್ಲಿ ನಾನು ಇಡೀ ದಿಲ್ಲಿ ಹೇಳ್ತಾ ಇಲ್ಲ, ಅಮಿತ್ ಶಾ ಅವ್ರಿಗೆ ಕನ್ವಿನ್ಸ್ ಆಗಿರೋದ್ರಿಂದ. ನೋಡಿ, ನಿಮಗೆ ನೆನಪಿದ್ರೆ ವಿಜಯೇಂದ್ರ ಅಧ್ಯಕ್ಷ ಆಗುವ ಫೈಲ್ ತಿಂಗಳ ಕಾಲ ಪ್ರಧಾನಮಂತ್ರಿ ಬಳಿ ಇತ್ತು. ಬಟ್ ಅಮಿತ್ ಶಾ ವಾಸ್ ಕನ್ವಿನ್ಸ್, ನಾವು ಯಡಿಯೂರಪ್ಪನವ್ರನ್ನ ಬಿಟ್ಟುಕೊಟ್ರೆ ಲೋಕಸಭಾ ಚುನಾವಣೆಯಲ್ಲಿ ನಮ್ಗೆ ಏಟಾಗುತ್ತೆ ಅಂತಕ್ಕಂಥದ್ದು. ನನಗನ್ಸುತ್ತೆ ನೋಡಿ, ಯತ್ನಾಳ್ ಜನಪ್ರಿಯರಿದ್ದಾರೆ. ನಾನು ಹಿಂದೆ ಒಂದು ಸಲ ಅವ್ರಿಗೆ ಪಾರ್ಲಿಮೆಂಟ್ ನನಗಿನ್ನೂ ಕಣ್ಣಿಗೆ ಕಟ್ಟದಂತ ನೆನಪಿದೆ. 2015-16 ಪಾರ್ಲಿಮೆಂಟ್ನ ಗೇಟ್ನಿಂದ, ನಿಮಗೆ ಗೇಟ್ ನಂಬರ್ 4 ಇದೆ, 4 ಒಳಗಡೆ ಹೋಗಿ ನಾವು ಮೆಟ್ಲತ್ತಿ ಮೇಲೆ ಹೋಗಿದ್ವಿ, ಕ್ಯಾಂಟೀನ್ವರೆಗೆ ನಾನು ಯತ್ನಾಳ್ರು ನಡೀತಾ ಹೋಗಿದ್ವಿ. ನಾನು ಅಂದರೆ ಇದಕ್ಕೆ ಹೇಳ್ತಾ ಇಲ್ಲ, ನಾನು ಅವ್ರಿಗೆ ಹೇಳಿದೆ, ನೀವು ಪದೇ ಪದೇ ಮಾತು ಇಷ್ಟು ಖಾರವಾಗಿ ಆಡಿದರೆ ಹೆಂಗ್ರಿ ರಾಜಕಾರಣದಲ್ಲಿ ಇರ್ತೀರಿ? ಒಂದು ನೀವು ಬೇರೆ ಪಕ್ಷ ಕಟ್ಕೊಂಡಿರ್ಬೇಕು, ಇಲ್ಲಾಂದರೆ ಪದೇ ಪದೇ ಈ ರೀತಿ. ರಾಜಕಾರಣದ ಬೇಸಿಕ್ ರಿಕ್ವೈರ್ಮೆಂಟ್, ಯು ಶುಡ್ ನಾಟ್ ಹ್ಯಾವ್ ಸ್ಟ್ರಾಂಗ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಅಂತ. ನೋಡಿ, ನೀವು ಅನೇಕ ಬಾರಿ ರಾಜಕಾರಣವನ್ನು ಭಾಳ, ನನಗೆ ಧರ್ಮ್ ಸಿಂಗ್ ಒಂದು ಸಲ ಹೇಳ್ತಾ ಇದ್ರು, ರಾಜಕಾರಣವನ್ನು ನೀವು ಭಾಳ ಹೃದಯದಿಂದ ಆಡಬಾರ್ದು, ಮೆದುಳಿನಿಂದ ಆಡಬೇಕು. ಪ್ರಾಯಶಃ ನನಗನ್ಸತ್ತೆ ಯತ್ನಾಳ್ರ ಹೇಳಿಕೆಗಳೇನಿವೆಲ್ಲ ಅವು ಯಾವುದೇ ಪಾರ್ಟಿ, ಅದು ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ, ನೀವು ಪಾರ್ಟಿಯಲ್ಲಿ ಅಸಮಾಧಾನವನ್ನು ಹೊರಹಾಕೋದು ತಪ್ಪಲ್ಲ, ಬಟ್ ಬಳಸುವ ಪದಗಳು ಹೆಂಗಿರ್ಬೇಕು. ಆಮೇಲೆ ನನಗನ್ಸುತ್ತೆ ನೀವು ಯಾರನ್ನು ಕಟ್ಕೊಂಡು ಓಡಾಡ್ತಿದ್ರಿ. ಈಗ ಅರವಿಂದ್ ಲಿಂಬಾವಳಿ ಅವ್ರಿಗೆ ಹೈಕಮಾಂಡ್ ಟಿಕೆಟ್ ಕೊಡಲಿಲ್ಲ ನಾನಾ ಕಾರಣಗಳಿಂದ, ಪ್ರತಾಪ್ ಸಿಂಹಕ್ಕೆ ಟಿಕೆಟ್ ಕೊಡಲಿಲ್ಲ, ಕುಮಾರ್ ಬಂಗಾರಪ್ಪ ಚುನಾವಣೆಯನ್ನು ಸೋತರು, GM ಸುದ್ದೇಶ್ ಚುನಾವಣೆಯನ್ನು ಸೋತರು, ಅಣ್ಣಾ ಸಾಹೇಬ್ ಜೊಲ್ಲೆ ಚುನಾವಣೆಯನ್ನು ಸೋತರು, ರಮೇಶ್ ಜಾರಕಿಹೊಳಿ ವಿರುದ್ಧ ಆರೋಪ. ನೀವು ಅವರನ್ನು ಕಟ್ಕೊಂಡು ಹೋರಾಟವನ್ನು ಮಾಡಿ ನೀವು ಹಾದಿ ತಪ್ಪಿಬಿಟ್ರೆ, ಟ್ರ್ಯಾಕ್ ತಪ್ಪಿಬಿಟ್ರೆ ಏನಾಗುತ್ತೆ? ಪ್ರಾಯಶಃ ಹೈಕಮಾಂಡ್ಗೂ ಕೂಡ ಬೇರೆ ದಾರಿ. ಹೈಕಮಾಂಡ್ನಲ್ಲಿ ನನಗನ್ಸುತ್ತೆ BL ಸಂತೋಷ್, ಪ್ರಹ್ಲಾದ್ ಜೋಶಿ, ಬೊಮ್ಮಾಯಿ, ಈ ಒಂದು ಗುಂಪೇನಿದೆ, ಇದಕ್ಕೆ ಯತ್ನಾಳ್ರ ಬಗ್ಗೆ ಒಂದು ಸಾಫ್ಟ್ ಕಾರ್ನರ್ ಇದೆ, ಸಿಂಪತಿ ಇದೆ. ನಾವು ಶಿಗಾಂವ್ ಹೋದಾಗ ಬೊಮ್ಮಾಯಿಯವರ ಪ್ರಚಾರಕ್ಕೆ ಯತ್ನಾಳ್ರು ಬಂದಿದ್ದರು, ಪ್ರಹ್ಲಾದ್ ಜೋಶಿ ಪರವಾಗಿ ಪ್ರಚಾರಕ್ಕೆ ಯತ್ನಾಳ್ರು ಬಂದಿದ್ದರು. ಆದರೆ ಈ ರೀತಿ ನೀವು ನಾನು ಭಾಳ ಗಟ್ಟಿ ಇದೆ ಅಂತ ಹೇಳಿ ಬಂಡೆಗೆ ಹೊಡ್ಕೊಳ್ಳೋದು ಪೊಲಿಟಿಕಲಿ ಜಾಣತನ ಅಲ್ಲ. ಯಾರು ಬಂಡೆಯಲ್ಲಿ? ಬಂಡೆ ಅಂದರೆ ನಾನು ಕಾಂಗ್ರೆಸ್ ಬಂಡೆ ಅಲ್ಲ, ನಾನು BJPಯಲ್ಲಿ ಬಂಡೆ ಅಂದರೆ ಯಡಿಯೂರಪ್ಪ ವಿಜೇಂದ್ರನ ಬಂಡೆ ಅಂತ. ಯಡಿಯೂರಪ್ಪ ವಿಜೇಂದ್ರ ಬಂಡೆ ಅಂತ ಇಲ್ಲ, ನಾನು ಜನಪ್ರಿಯನಿದ್ದೀನಿ ಅನ್ನೋದು ಇಟ್ಸ್ ಅ ಫ್ಯಾಕ್ಟ್. ಅದರ ಅರ್ಥ ನಾನು ಪದೇ ಪದೇ ಹೇಳಿಕೆಗಳನ್ನು ಕೊಡ್ತಾ ಹೋದರೆ ನೀವು ಯಾವ ಹೈಕಮಾಂಡ್ಗೂ ಕೂಡ ಬೇರೆ ದಾರಿ ಉಳಿಯಲ್ಲ. ಪ್ರಾಯಶಃ ನನಗನ್ಸುತ್ತೆ. ಬಟ್ ನನ್ನ ನಿಮ್ಮ ಇಬ್ಬರು ಮನಸ್ಸಿನಲ್ಲೂ ಒಂದು ಸಂಶಯ ಇತ್ತು, ದಿಲ್ಲಿಯಿಂದನೇ ಯಾರೋ ಒಬ್ರದ್ದು ಇಂಡೈರೆಕ್ಟ್ ಸಪೋರ್ಟ್ ಇದೆ ಯತ್ನಾಳ್ರಿಗೆ, ಅದರ್ವೈಸ್ ಇಷ್ಟು ಮುಂದುವರಿಯೋಕ್ಕೆ ಸಾಧ್ಯ ಇರಲಿಲ್ಲ ಅಂತ. ಈ ನೋಟಿಸನ್ನು ನೋಡಿದ್ರೆ ಅಮಿತ್ ಶಾ ಅವ್ರ ಮೀಟಿಂಗ್ನಲ್ಲಿ ಏನು ಮಾತನಾಡಿದ ಮಾಹಿತಿ ನಿಮಗಿದೆ, ಅದನ್ನು ಕೇಳಿಸ್ಕೊಂಡ್ರೆ ಇಲ್ಲ ಅನ್ನಿಸ್ತಿದೆ.
ನೋಡಿ, ಹೈಕಮಾಂಡ್ನಲ್ಲೂ ಕೂಡ ನಾನಾ ಗುಂಪುಗಳಿವೆ. ಈಗ ಅಥವಾ ಆರಂಭದಲ್ಲಿ ಏನೋ ಸಪೋರ್ಟ್ ಕೊಟ್ಟು ಆಮೇಲೆ ಇದು ನಿಯಂತ್ರಣ ಮೀರಿ ಹೋಗಿದೆ ಅಂತ ಅದೇ ನಾನು ಅದು ಬಂಡೆ ಗುದ್ಕೊಂಡಿದ್ದು ಅದನ್ನೇ ಹೇಳೋದು. ಓಕೆ, ನಿಮಗೆ ಒಂದು ರೀತಿಯ ಸಪೋರ್ಟ್ ಇದೆ ಅಂತ ಗೊತ್ತಾದಾಗ ನೀವು ಆಲ್ಟರ್ನೇಟಿವ್ ಆಗಿ ರಾಜಕಾರಣದ ರೀತಿಯಲ್ಲಿ ಶಕ್ತಿ ಪ್ರದರ್ಶನವನ್ನು ಮಾಡಬೇಕೇ ಹೊರತು ನೀವು ಪದೇ ಪದೇ ಈ ರೀತಿಯ ಮಾತುಗಳನ್ನು ಆಡ್ತಾ ಇದ್ದಾಗ, ದೇರ್ ಇಸ್ ಅ ಪ್ರೊಸೆಸ್, ಸಿಸ್ಟಮ್, ಪ್ರೊಸೀಜರ್ ಆ್ಯಂಡ್ ಪ್ರೋಟೋಕಾಲ್ ಇನ್ ಆಲ್ ಪೊಲಿಟಿಕಲ್ ಪಾರ್ಟೀಸ್, ಕಾಂಗ್ರೆಸ್ ಇರಲಿ, ಬಿ ಜೆ ಪಿ ಇರಲಿ, ಜೆ ಡಿ ಎಸ್, ಈ 4 ವ್ಯವಸ್ಥೆಗಳನ್ನು ಮೀರಿ ನೀವು ಮಾತನಾಡಲಿಕ್ಕೆ ಶುರು ಮಾಡಿದಾಗ, ಎಸ್, ಈಗ ನಮ್ಮ ಸ್ಟೂಡೆಂಟ್ ಡೇಸ್ನಲ್ಲಿ ಈ ಪ್ರೊಟೆಸ್ಟ್ ಮಾಡುವಾಗ ಹೇಳ್ತಾ ಇದ್ರು, ನೀವು ಫೀ ಹೆಚ್ಚಳದ ವಿರುದ್ಧ ಹೋರಾಟ ಮಾಡೋದಾದರೆ ಫೀ ಹೆಚ್ಚಳದ ವಿರುದ್ಧ ಮಾಡಿ. ನಿಮಗಲ್ಲಿ ಕ್ಯಾಂಟೀನ್ಗೆ ಹೋದ್ಮೇಲೆ ಅನ್ನಿಸುತ್ತೆ, ಇಲ್ಲ ಗಿರ್ಮಿಟ್ ರೇಟ್ ಜಾಸ್ತಿ ಆಗಿದೆ, ನಾನು ಅದಕ್ಕೂ ಒಂದು ಹೋರಾಟ ಮಾಡ್ತೀನಿ, ಹೊರಗಡೆ ಬಂದಮೇಲೆ ಇನ್ನೊಂದೇನೋ ಹೋರಾಟ ಮಾಡ್ತೀನಿ. ಪಾಲಿಟಿಕ್ಸ್ನಲ್ಲಿ, ಪ್ರಾಕ್ಟಿಕಲ್ ಪಾಲಿಟಿಕ್ಸ್ನಲ್ಲಿ ಅದು ನಡೆಯಲ್ಲ. ನೀವು ವಕ್ಫ್ ವಿರುದ್ಧ ಹೋರಾಟ ಮಾಡ್ತಾ ಇದ್ರಾ, ವಕ್ಫ್ ವಿರುದ್ಧ ಹೋರಾಟ ಮಾಡಬೇಕಿತ್ತು. ಅದು ಬಿಟ್ಟು ಪದೇ ಪದೇ ರಾಜ್ಯಾಧ್ಯಕ್ಷರ ವಿರುದ್ಧ ವಕ್ಫ್ ಹೆಗಲ ಮೇಲೆ ಗನ್ನಿಟ್ಟು ವಿಜೇಂದ್ರನ ಹೊಡೆಯಕ್ಕೆ ಹೋಗಿ, ಅದು ನನಗನ್ಸುತ್ತೆ ವಿಜಯೇಂದ್ರರ ಒತ್ತಡ ಕೆಲಸ ಮಾಡಿದೆ ಅನ್ನೋದಕ್ಕಿಂತ ಪಾರ್ಟಿಗಾಗ್ತಕ್ಕಂಥ ಮುಜುಗರ ಜಾಸ್ತಿ ಕೆಲಸ ಮಾಡಿದೆ ಅಂತ ನನಗನ್ಸುತ್ತೆ. ಎಸ್. ಮಹೇಶ್ ಅವರೇ, ಏನು ರಾಜ್ಯದಲ್ಲಿ ವಿಪಕ್ಷದ ಭಿನ್ನಮತವನ್ನು ಜನ ಹಾದಿ ಬೀದಿಲಿ ಚರ್ಚೆ ಮಾಡೋ ಹಂಗಾಯ್ತು? ಸಹಜವಾಗಿ ಬಹಳ ನೋವಿನ ಸಂಗತಿ. ನೋವಿನ ಒಂದು- ಸಂಗತಿ ಮತ್ತು ಒಂದು ಸರ್ವಸಮ್ಮತಿಯನ್ನು ಅನುಭವಿಸ್ತಾ ಇಲ್ಲ ಅನ್ನೋದು ಇದು ತೋರಿಸ್ತಾ ಇದೆ. ಒಂದು ಒಳ್ಳೆ ವಿಚಾರಕ್ಕೋಸ್ಕರ ಚರ್ಚೆ ಆಗಬೇಕಾಗಿದ್ದು. ದೇಶದಲ್ಲಿ ಬೇರೆ ಬೇರೆ ರಾಜ್ಯದ ಕಾರ್ಯಕರ್ತರುಗಳು ಒಂದು ಪ್ರೆಸಿಡೆನ್ಸಿ ಹಾಕ್ಕೊಡ್ತಾ ಇದ್ದಾರೆ, ಪುನಃ ಚುನಾವಣೆಯಲ್ಲಿ ಗೆಲ್ಲುವಂಥದ್ದು. ನಮ್ಮ ಕಣ್ಮುಂದೆ ಹರಿಯಾಣ, ಉತ್ತರ ಪ್ರದೇಶ, ಮಹಾರಾಷ್ಟ್ರ ಕಾರ್ಯಕರ್ತರು ನಮಗೊಂದು ಮೇಲ್ಪಂಕ್ತಿ ಹಾಕಿ ಕೊಡ್ತಿದ್ದಾರೆ. 3 ಬಾರಿ 4 ಬಾರಿ ಈ ಥರ ಚುನಾವಣೆಯಲ್ಲಿ ಪ್ರತಿ ಸಲ ಗೆಲ್ಲುವಂಥದ್ದು. ನಮಗೆ ಆ ಹಾದಿ ಒಳಗಡೆ ನಾವು ಹೋಗಬೇಕು ಅಂತಕ್ಕಂಥ ಕಾರ್ಯಕರ್ತರು, ಏನು ಲಕ್ಷಾಂತರ ಕಾರ್ಯಕರ್ತರು ಒಂದು ವಿಚಾರಕ್ಕೋಸ್ಕರ ಅಹರ್ನಿಶಿ ದುಡಿತಾ ಇದ್ದಾರೆ. ಆ ಕಾರ್ಯಕರ್ತರ ಮನಸ್ಸಿಗೆ ಬಹಳ ಬೇಸರ ತರ್ತಕ್ಕಂಥ ಕೆಲಸವನ್ನು ನಾಯಕರು ಅಂತ ಅನ್ಸ್ಕೊಂಡಂಥವ್ರು ಮಾಡ್ತಾ ಇರೋವಂಥ ಅಂಶ. ಹೇಗೆ ನದಿ ಒಳಗಡೆ ಬಂಡೆ ಇರುತ್ತೆ, ಅದು ನೀರು ಕುಡ್ದಿರಲ್ವೋ, ಬಹುಶಃ ನನಗೂ ಅನಿಸುತ್ತೆ ಯತ್ನಾಳ್ ಅವರು ಭಾಳ ವರ್ಷದಿಂದ ಬಿ ಜೆ ಪಿ ಇದ್ದಾರೆ ಅಂದರೆ ಬಹುಶಃ ಬಿ ಜೆ ಪಿಯ ಯಾವುದೆಲ್ಲ ಒಬ್ಬ ಗುಣವಾಚಕ, ಒಬ್ಬ ವ್ಯಕ್ತಿಯ ಏನು ಒಂದು ಚಾರಿತ್ರ ಮತ್ತು ಆ ವ್ಯಕ್ತಿತ್ವ ಪಕ್ಷಕ್ಕೆ ಪೂರಕವಾಗಿರಬೇಕೋ ಅದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಇಲ್ಲ. ಬಹಳ ನೋವಾಗ್ತಕ್ಕಂಥದ್ದು ಅವರು ಹಿಂದುತ್ವ ಅಂತಿದ್ದಾರೆ, ಕುಟುಂಬ ರಾಜಕಾರಣದ ವಿರುದ್ಧ ಆಗಲ್ಲ. ಒಂದು ವಿಷಯ ಎಲ್ಲಕ್ಕೂ ನಾನು ವಕ್ಫ್ ವಿರುದ್ಧ ಹೋರಾಟ ನೋಡಿ, ಮಾಡ್ತಾರೆ. ಐರಾವತನು ಕಾಲ್ ಜಾರತ್ತೆ, ನಾನು ಜಾರಲ್ಲ ಅಂತ ಹೇಳ್ತಿಲ್ಲ. ಆದರೆ ಅದಕ್ಕೆ ಒಂದು ಈ ಪಕ್ಷ ಯತ್ನಾಳ್ ಒಬ್ಬ ವ್ಯಕ್ತಿಯಿಂದ ಕಟ್ಟಿದ್ದಲ್ಲ. ಯಾವತ್ತೂ ಪಕ್ಷಕ್ಕೆ ಮನ್ನಣೆ ಇಲ್ಲದಂಥ ಸಂದರ್ಭದಲ್ಲೂ ಕೂಡ ನೂರಾರು ಜನ, ಈಗ ನನ್ನಂತವೇ 40-42 ವರ್ಷ ಈ ವಿಚಾರಕ್ಕೋಸ್ಕರ ಕೆಲಸ ಮಾಡಿದ್ದೀವಿ ನಾವು. ಇದರಲ್ಲಿ ಯಾರು ಯತ್ನಾಳು, ಇವ್ರು ಯಾರು ಇಲ್ಲದಂಥ ಸಂದರ್ಭದಲ್ಲೂ ಕೂಡ ಈ ಬಿ ಜೆ ಪಿ ವಿಚಾರಧಾರೆ ಅಂತಕ್ಕಂಥದ್ದನ್ನು ಅದನ್ನು ತಮ್ಮ ತಲೆ ಮೇಲೆ ಇಟ್ಕೊಂಡು ಎತ್ಕೊಂಡು ಹೋದಂಥ ಕೋಟ್ಯಾಂತರ ಕಾರ್ಯಕರ್ತರಿದ್ದಾರೆ. ನನ್ನ ಆಚರಣೆಯಿಂದ, ನನ್ನ ಮಾತಿಂದ, ನಾನು ಹೇಳ್ತಕ್ಕಂಥದ್ದು ಯಾವುದೋ ಒಂದು ವ್ಯಕ್ತಿಗತ ಯಾರಿಗೋ ಧಕ್ಕೆ ಆಗತ್ತೆ ಅಂತಂತಲ್ಲ, ಈ ಇಡೀ ಕೋಟ್ಯಾಂತರ ಕಾರ್ಯಕರ್ತರ ಮನಸ್ಸಿಗೆ ನೋವು ಮಾಡೋವಂಥದ್ದು. ನಾನು ಹೇಳೋದಲ್ಲ, ಇವತ್ತಿನ ಅವಶ್ಯಕತೆ ಭಾರತೀಯ ಜನತಾ ಪಾರ್ಟಿ ಇಡೀ ಜಿಯೋ ಪೊಲಿಟಿಕಲ್ ಸಿಸ್ಟಮ್ನೊಳಗಡೆ ಬಿ ಜೆ ಪಿ ಅಂತಕ್ಕಂಥದ್ದು ಎಷ್ಟು ಅಗತ್ಯ ಇದೆ. ಮೋದಿಯವ್ರತಕ್ಕಂಥ ನೇತೃತ್ವ, ನಮ್ಮ ಅಕ್ಕಪಕ್ಕ ದೇಶಗಳಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆ, ಒಟ್ಟು ಹಿಂದುತ್ವ ಅನ್ನೋಕ್ಕೆ ಶಕ್ತಿ ತುಂಬುವಂಥ ಕಾಲಘಟ್ಟದ ಒಳಗಡೆ ನಮ್ಮ ಒಂದು ತಪ್ಪು ಒಂದು ನಡೆಯಿಂದ ನಾವು ಬಿ ಜೆ ಪಿನ ಬಲಾಢ್ಯ ಮಾಡ್ತಿರ್ತಕ್ಕಂಥದ್ದಲ್ಲ. ಬಿ ಜೆ ಪಿನ ಶಕ್ತಿ ಮಾಡಬೇಕು ಅಂತಂದರೆ ಇದಾವುದು ಅಲ್ವೇ ಇಲ್ಲ ದಾರಿ. ಇದು 40 ವರ್ಷ ನಂಗೆ ಗೊತ್ತಿದೆ ಬಿ ಜೆ ಪಿ ಹೇಗೆ ನಡೆಯುತ್ತೆ ಅಂತೇಳಿ. ಇದು ಯಾವ ಭಾಳ ದುಃಖದಿಂದ ಹೇಳುವಂಥದ್ದು, ಸುವರ್ಣ ಒಳಗಡೆ ಕೂತ್ಕೊಂಡು ಬಿ ಜೆ ಪಿ ವಿಚಾರವಾಗಿ ಯಾವುದಾದ್ರು ಒಳ್ಳೆಯದು ಸಾಧನೆ ಮಾಡಿರೋದು ನಾವು ಚರ್ಚೆ ಮಾಡೋದು ಬಿಟ್ಟು ಇವತ್ತು ನಾನ್ ಇಶ್ಯೂ ಅಲ್ರಿ, ಅವರು ಮೋದಿನೇ ಅಂತಾರ್ರಿ. ಏನು ನಾನ್ ಇಶ್ಯೂ ಅಂತ ಹಿಂದುತ್ವ ಒಪ್ಕೊಂತೀವಿ. ಇವತ್ತು ಕೇಸರಿ ಒಂದೇ ನಿಮಿಷ ಪ್ರದೀಪ್ ಅವರೇ ಬರ್ತೀನಿ ನಾನು. ಒಂದು ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ಹತ್ಯೆ ನಡೀತಾ ಇದೆ. ಪ್ರದೀಪ್ ಅವರೇ ಬರ್ತೀನಿ, ನಾನು ತಮ್ಮ ಹತ್ರ ಬರ್ತೀನಿ. ಅಲ್ಲಿ ತುಮಕೂರಲ್ಲಿ ಪ್ರದೀಪ್ ಮಾತಾಡಿಸ್ತೀನಿ, ನಾನು ತಮ್ಮನ್ನು ಮಾತಾಡಿಸ್ತೀನಿ. ಪ್ರದೀಪ್ ಪ್ಲೀಸ್ ಒಂದೇ ನಿಮಿಷ ಬರ್ತೀನಿ. ಇವರು ಮೋದಿನೇ ಅಂತಾರೆ, ಇವರು ಹಿಂದೂಗಳ ಹಿತರಕ್ಷಣೆ ಅಂತಾರೆ, ಇವರು ವಕ್ಫ್ ವಿರುದ್ಧದ ಹೋರಾಟ ಅಂತಾರೆ, ಅವರು ಗೋರಕ್ಷಣೆ ಅಂತಾರೆ. ಹಿಂದುತ್ವ, ರಾಷ್ಟ್ರೀಯತೆ, ವಕ್ಫ್ ವಿಚಾರ ಇವೆಲ್ಲವೂ ಕರೆಕ್ಟ್. ಆದರೆ ನನ್ನ ಒಂದು ಆಚರಣೆಯಿಂದ ಇದು ಯಾವುದು ಪಕ್ಷಕ್ಕೆ ಶಕ್ತಿ ತುಂಬುವಂಥದ್ದಲ್ಲ. ನಮ್ಮಲ್ಲಿ ಆಂತರಿಕ ಪ್ರಜಾಪ್ರಭುತ್ವಕ್ಕೆ ಅವಕಾಶ ಇದೆ. ನಾವೇನು ಕನ್ಫೆಕ್ಷನ್ ಬಾಕ್ಸಲ್ಲಿ ಹೋಗಿ ಕೂತ್ಕೊಂಡು ಹೇಳಬೇಕು ಅಂತೇನಿಲ್ಲ.
ನಿಮ್ಮ ಭಾವನೆಗಳನ್ನು ವ್ಯಕ್ತ ಮಾಡಲಿಕ್ಕೆ ಅತ್ಯಂತ ಪ್ರಜಾಪ್ರಭುತ್ವದ ಮಾದರಿ ಒಳಗಡೆ ಪಕ್ಷದ ಒಳಗಡೆ ವ್ಯವಸ್ಥೆ ಇನ್ಬಿಲ್ಟ್ ಇದೆ. ಇದು ಬಂದು ಮೀಡಿಯಾದವ್ರ ಮುಂದೆ ಮೈಕ್ ತಗೊಂಡು ಮಾತನಾಡುವಂಥ ಅವಶ್ಯಕತೆ ಏನಿಲ್ಲ. ನಮ್ಮ ಭಾವನೆ ಏನಿದೆ ಅಂತೇಳಿ ಎಷ್ಟು ಎತ್ತರಕ್ಕೆ ಬೇಕಾದ್ರೂ ತಲುಪಿಸೋವಂಥ ಮೆಕ್ಯಾನಿಸಮ್ ಇದೆ BJP ಒಳಗಡೆ. ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಅವ್ರು BJP ಒಳಗಡೆ ಇಲ್ಲ. ಹಾಗಾದ್ರೆ ವಿಶ್ವನಾಥ್ ಅವರು ದೆಹಲಿ ಒಳಗಡೆ ಇದ್ದಂಥ ಸಂದರ್ಭದಲ್ಲಿ ಅವ್ರೇನೆಲ್ಲ ನೋಡಿದ್ರು ಎಲ್ಲ ಮಾಡಿದ್ರು, ಅದ್ರ ಆಧಾರದ ಮೇಲೆ ವಿಶ್ಲೇಷಣೆ ಮಾಡ್ತಾರೆ. ಹೊರಗಡೆ ಇರ್ತಕ್ಕಂಥ ಒಬ್ಬ ವಿಶ್ವನಾಥ್ ಅವರಿಗೆ BJP ಒಳಗಡೆ ಇರ್ತಕ್ಕಂಥ ಇನ್ಬಿಲ್ಟ್ ಮೆಕ್ಯಾನಿಸಮ್ ಗೊತ್ತಾಗೋದಾದ್ರೆ ಯಾರು ಈಗ ಆದಿರಂಪ ಮಾಡ್ತಾರೋ ಅವ್ರಿಗೂ ಗೊತ್ತಾಗಬೇಕಲ್ವಾ? BJPಲಿ ನಿಮ್ಮ ಮಾತೇ ಕೇಳೋದಿಲ್ಲ ಅನ್ನುವಂಥದ್ದು ಆ ಥರ ದ್ರಾಷ್ಟತೆ ತೆಗೆದುಕೊಂಡು ಹೋಗ್ತಾರಾ? ಅರೆ ನೀವು ಯೂಸ್ ಮಾಡ್ಕೊಂಡಿರುವಂಥ ಮೆಥಡ್ ನಾನು ಹೇಳ್ತಕ್ಕಂಥದ್ದು. ಪ್ರದೀಪ್ ಅವರೇ, ನಿಮ್ಮ ಮೈಕ್ ಆನ್ ಇದೆ, ನೀವು ಮಾತಾಡ್ತಾ ಇದ್ರೆ ಜನರಿಗೆ ತಪ್ಪು ಸಂದೇಶ ಹೋಗುತ್ತೆ. ನಾನು ಡೆಕೋರಂ ಕಾಯ್ದುಕೊಳ್ಳೋ ಉದ್ದೇಶದಿಂದ ದಯವಿಟ್ಟು ಒಬ್ಬರಾದ್ಮೇಲೆ ಒಬ್ರು ಅಂತ ಹೇಳ್ತೀನಿ ನಾನು. ನೀವು ಮಧ್ಯದಲ್ಲಿ ಮಾತಾಡ್ತಾ ಇದ್ರೆ ನಮ್ಮವ್ರು ಮೈಕ್ ಆಫ್ ಮಾಡ್ತಾರೆ. ಜನರಿಗೆ ಯತ್ನಾಳ್ ಟೀಮ್ನವ್ರಿಗೆ ಮಾತಾಡ್ಸಕ್ ಬಿಡ್ಲಿಲ್ಲ ಸುವರ್ಣ ನ್ಯೂಸ್ನವರು ಅನ್ನೋ ತಪ್ಪು ಸಂದೇಶ ಹೋಗುತ್ತೆ. ದಯವಿಟ್ಟು ಆ ಸಂದೇಶ ಹೋಗೋದು ಬೇಡ. ನಿಮಗೂ ನಿಮ್ಮ ಟೀಮ್ಗೂ ಅಥವಾ ಯತ್ನಾಳ್ರಿಗೂ ಅಂಥದ್ದೊಂದು ಸಂದೇಶ ಹೋಗೋದು ಬೇಡ ಅನ್ನೋ ಕಾರಣಕ್ಕೆ ದಯವಿಟ್ಟು ಒಬ್ಬರಾದ್ಮೇಲೆ ಒಬ್ರು. ಇವತ್ತು ಕಾಂಗ್ರೆಸ್ ವಕ್ತಾರ ಕಡಿಮೆ ಇದೆ ಮಾತಾಡೋದಕ್ಕೆ, ಅಂದ್ರೆ ಅವರ ಸ್ಟ್ಯಾಂಡ್ ಸ್ವಲ್ಪ ಕಡಿಮೆ ಇದೆ, ತಮ್ಗೆ ಅವಕಾಶ ಸಿಗುತ್ತೆ ದಯವಿಟ್ಟು. ಇವತ್ತು ಎಲ್ಲವೂ ಏನಿವತ್ತು ಈ ಥರದ್ದು ಒಂದು ಪರೀಕ್ಷೆ ಬಂದಿದೆ ಕರ್ನಾಟಕದ BJP ಮುಂದೆ, ಇದು ಭಾಳ ಹತ್ತಿರದಲ್ಲಿ ಎಲ್ಲ ಸರಿಯಾಗತ್ತೆ. ಎಲ್ಲ ಮನಸ್ತಾಪಕ್ಕೆ ಅವಕಾಶ ಇದೆ, ಆದರೆ ನಮ್ಮದೇನು ವಿಚಾರ ಭೇದಕ್ಕೆ ಅವಕಾಶ ಇಲ್ಲ. ನನ್ನ ವಾದ ಇರೋದು MG ಮಹೇಶ್ ಅವರು ನಿಮ್ಮ ಪಕ್ಷದಲ್ಲಿ ಇಷ್ಟೆಲ್ಲ ಇಟ್ಕೊಂಡು ಅಲ್ಲಿ ಸಿದ್ದರಾಮಯ್ಯ DK ಶಿವಕುಮಾರ್ ಅಲ್ಲ, ಸಿದ್ದರಾಮಯ್ಯ DK ಶಿವಕುಮಾರ್ ಅಂತಲ್ಲ ನಾನು ಹೇಳೋಂಥದ್ದು. ಇದರಿಂದ ಆಗಬೇಕಾಗಿದ್ದು ಈಗ ನೀವೊಂದು ವಿಷಯದ ಕಡೆ ಇಷ್ಟು ಕಳೆದ 4-6 ದಿನಗಳಿಂದ ಈ ಚರ್ಚೆಗಿಂತ ಅಗತ್ಯವಾಗಿರ್ತಕ್ಕಂಥದ್ದು ಪ್ರಾರಂಭದಲ್ಲಿ ತಮ್ಮ ನಿರೂಪಣೆ ಬಹಳ ಚೆನ್ನಾಗಿತ್ತು. ಇದು ರಾಜ್ಯದ ಅಧಿಕಾರ ಇರ್ತಕ್ಕಂಥ ಪಕ್ಷದ ಒಳಗಡೆ ಅದನ್ನ ಮಾಡಬೇಕಾಗಿತ್ತು. ನಾ ಹೇಳಂಥದ್ದು ಅಗತ್ಯ ಇರೋದು ಇವು ಬದಲಾವಣೆ ಮಾಡಿರುವಂಥದ್ದು ಚರ್ಚೆ ಅಲ್ವಾ? ಹಾಸನದ ನಡೆದಂಥ ಸಮಾವೇಶದ ಒಳಗಡೆ ಪಾರ್ಟಿ ಲೈನ್ ತುಳಿಬೇಕು ಅಂತ ಹೇಳಿರ್ತಕ್ಕಂಥದ್ದು ಇಂಪಾರ್ಟೆಂಟ್ ಇದೆಯಾ? ಇದು ಇಂಪಾರ್ಟೆಂಟ್ ಇದೆಯಾ? ಅಂದ್ರೆ ನಿಮ್ಮ ಪಕ್ಷದ ಹುಡುಕುಗಳು ಚರ್ಚೆ ಆಗಬಾರದು. ಕಾಮೆಂಟ್ ದಟ್ ಶುಡ್ ಬಿ ಸೀಕ್ರೆಟ್. ನಾವು ಯಾವತ್ತೂ ಕೂಡ ಯಾವ ಕಾಮೆಂಟ್ ಅನ್ನು ಕೂಡ ನಾವು ಅದನ್ನ ತೆಳ್ಳಾಕೋರಂತೆಲ್ಲ. ನಾವು ಹೇಳ್ತೀವಿ ಕೇಳಿ, ನಾವು ಪ್ರಾರಂಭದಿಂದನೂ ಹೇಳ್ತೀವಿ, ನಮ್ಮ ಹೋಟ್ಲಲ್ಲಿ ತಿಂಡಿ ಚೆನ್ನಾಗಿದ್ರೆ ಊರಿಗೆಲ್ಲ ಹೇಳು, ನಮ್ಮ ಹೋಟ್ಲಲ್ಲಿ ತಿಂಡಿ ಚೆನ್ನಾಗಿಲ್ಲ ಅಂದ್ರೆ ನನ್ಗೊಬ್ಬಂಗೆ ಹೇಳು. ನಾವಿದು ಎಲ್ಲ ಕಾರ್ಯಕರ್ತರಿಗೆ ಇದೇ ತಯಾರಿ ಮಾಡಿ ಹೇಳ್ತಾ ಇಲ್ಲಲ್ಲ. ಅವ್ರು ಗುಂಪು ಮಾಡ್ಕೊಂಡು ಓಡಾಡ್ತಿದ್ರಲ್ಲ. ಏನು ಈಗ ಹೈಕಮಾಂಡ್ ಬೆಂಬಲ ಇರದೆ ನಮ್ಮ ಹೋಟೆಲಿನ ತಿಂಡಿ ಚೆನ್ನಾಗಿದ್ರೆ ಊರಿಗೆಲ್ಲ ಹೇಳು, ನಮ್ಮ ಹೋಟೆಲ್ ತಿಂಡಿ ಚೆನ್ನಾಗಿಲ್ಲ ಅಂದ್ರೆ ನನ್ಗೊಬ್ಬಂಗೆ ಹೇಳು ಅಂತ ಇನ್ಬಿಲ್ಟ್ ಮೆಕ್ಯಾನಿಸಮ್ ಇದೆ. ನೀ ಹೇಳು ಅಂತಂದ್ರೆ ಎಲ್ಲ ಮೈಕಲ್ಲೇ ಹೇಳ್ತೀನಿ ಅಂತಂದ್ರೆ ಅವ್ರು ಬಂದು ನಮ್ಮ ಹತ್ರ ಹೇಳ್ತಾರಲ್ಲ, ನಾವೇನ್ ಮಾಡೋದು? ಯಾವ ಕಾರ್ಯಕರ್ತನು ಇದನ್ನ ನಿರೀಕ್ಷೆ ಮಾಡಿಲ್ಲ. ನೋಡಿ, 100 ವಿಪ್ಲವಗಳು ಏನೇ ಆದ್ರೂ ಕೂಡ BJP ಅಂತಕ್ಕಂಥದ್ದು ಬಹಳ ಸೈದ್ಧಾಂತಿಕವಾಗಿ ಶಕ್ತಿ ಇರ್ತಕ್ಕಂಥ ಹೋಟೆಲಿನ ಗಿರಾಕಿ ನಿಮ್ಮ ಅಣ್ಣನೋ ತಮ್ಮನೋ ಬಂಧುನೋ ಬಳಗನೋ ಗೆಳೆಯನೋ ಆದ್ರೆ ನಿಮ್ಮ ಹತ್ರ ಅಷ್ಟೇ ಹೇಳ್ತಾನೆ ಚೆನ್ನಾಗಿಲ್ಲ ಅಂತ. ಸುಮ್ಮನೆ ಹೋಗೋರು ಆನ್ ದ ವೇ ತಿಂಡಿಗೆ ನಿಲ್ಸಿದ್ರೆ ಅವನು ಯಾಕೆ ನಿಮ್ಮ ಹತ್ರ ಹೇಳ್ಬೇಕು? BJPಯ ಬಣ ಬಡಿದಾಟದ ಚರ್ಚೆಯನ್ನು ನಾವು ಮಾಡ್ತಾ ಇದ್ದೀವಿ. ಯತ್ನಾಳ್ ಟೀಮ್ನಿಂದ ಪ್ರದೀಪ್ ಹೊಸಪೇಟೆ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್ ಅವರೇ, ಯತ್ನಾಳ್ ರೇಸ್ ಮಾಡ್ತಾ ಇರುವ ವಿಷಯಗಳು ಅಂದರೆ ಪಕ್ಷದ ಇಂಟ್ರೆಸ್ಟ್ನಲ್ಲಿ, ಮೋದಿ ಅವರ ಇಂಟ್ರೆಸ್ಟ್ನಲ್ಲಿ, ಹಿಂದುತ್ವದ ಇಂಟ್ರೆಸ್ಟ್ನಲ್ಲಿ ಅದು ರಾಂಗು ಅಂತ ಪಕ್ಷದಲ್ಲಿ ಯಾರು ಹೇಳ್ತಿಲ್ಲ. ಹೌದು ಸರ್, ಏನಾಗಿದೆ ಅಂದ್ರೆ ದಕ್ಷಿಣ ಭಾರತದಲ್ಲಿ BJP ಪಾರ್ಟಿ ಅಧಿಕಾರಕ್ಕೆ ಬರಬೇಕಂದ್ರೆ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ರೆ ಮೂಲ ಕಾರಣ ಸರ್. ಹೌದಾ ಸರ್? ಅವಾಗಿರ್ತಕ್ಕಂಥ ಕಾರ್ಯಕರ್ತರ ಪಡೆ ಇವಾಗ ಯಾಕೆ BJP ಪರ ಒಲವು ತೋರ್ತಾ ಇಲ್ಲ ಸರ್? ಹೌದು ಸರ್, ಯತ್ನಾಳ್ ಸಾಹೇಬ್ರು ಏನು ಯಾವ್ದೋ ಪಾರ್ಟಿ ವಿರೋಧ ಮಾಡ್ತಾ ಇಲ್ವಲ್ಲ, ಒಕ್ಕು ವಿರೋಧ. ಯಾವ್ದು ಕಾಂಗ್ರೆಸ್ ಸರ್ಕಾರ ಏನ್ ತಂದಿದೆಯಲ್ಲ ಒಂದ್ ಕಾಯ್ದೆ, ನಮ್ಮ ರೈತರ ಜಮೀನು ವಶಪಡಿಸ್ಕೊಂತ ಇದೆ, ಬೇಕಾಬಿಟ್ಟಿ ವಶಪಡಿಸ್ಕೊಂತ ಇದೆ. ಅದನ್ನ ಬರೀ ತಾಲೂಕ್ ಆಫೀಸ್ ಮುಂದೆ ಹೋಗಿ ನಾವು ಒಂದ್ ಹಸಿರು ಶಾಲಕ್ಕೆ ಪ್ರತಿಭಟನೆ ಮಾಡಿದ್ರೆ ಯಾರಾದ್ರೂ ಕೇಳ್ತಾರ ಸರ್? ಒಂದ್ 10 ಜನ ಹೋಗಿ ಪ್ರತಿಭಟನೆ ಮಾಡಿದ್ರೆ ಯಾರಾದ್ರೂ ಕೇಳ್ತಾರ? ನಾವು ಹೋರಾಟ ವಿಜೇಂದ್ರ ಜೊತೆಗೆ ಸೇರ್ಕೊಂಡೆ ಮಾಡಬಹುದಾಗಿತ್ತಲ್ಲ ಅಂತ ಸರ್. ಯಾಕೆ ರಾಜ್ಯಾಧ್ಯಕ್ಷರು ಯಾಕೆ ಬರಬಾರ್ದು ಸರ್? ರಾಜ್ಯಾಧ್ಯಕ್ಷ ಜವಾಬ್ದಾರಿ ಅಲ್ಲ ಒಂದು. ಅವ್ರು ಮಾಡ್ತಾ ಇದ್ದಾರೆ, ಯಾರು ಹಿರಿಯ ನಾಯಕರು ಮಾಡ್ತಾ ಇದ್ದಾರೆ. ಆಯ್ತು ನಾನು ಬರ್ತೀನಿ, ಒಂದ್ ನಿಭಾಯಿಸ್ಕೊಂಡು ಹೋಗೋದು ರಾಜ್ಯಾಧ್ಯಕ್ಷರು. ಹೌದು ಸರ್, ಇವಾಗ ಅಲ್ಲಿ ಯಾವುದೇ ಪಾರ್ಟಿ ವಿರೋಧ ಚಟುವಟಿಕೆ ನಡೆದಿಲ್ಲ. BJP ಶಾಲಾ ಅಲ್ಲಿ ಬಂದಿರ್ತಕ್ಕಂಥವ್ರು BJP ಕಾರ್ಯಕರ್ತರೆ, ಬಜರಂಗ್ ದಳ ಕಾರ್ಯಕರ್ತರು, ಸಂಘದ ಸ್ವಯಂ ಸೇವಕರು, ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರು ಸರ್. ಅಲ್ಲಿ ಯಾವ್ದು ಕಾಂಗ್ರೆಸ್ ಕಾರ್ಯಕರ್ತರು ಬಂದಿಲ್ಲ. ಸಿಸ್ಟಮ್ಗಳು ಹೆಂಗ್ ವರ್ಕ್ ಆಗ್ತವೆ?
ಈಗ ನಾವೊಂದು ಕಂಪನಿ system ಕೆಲಸ sir, ಮಾಡ್ತೀವಪ್ಪ, system ನಮ್ಮ sir, ಕಂಪನಿ ಏನಾಗಿದೆ sir, ಮ್ಯಾನೇಜ್ಮೆಂಟ್ ವಿಚಾರ ಅಂತ sir, ಇದೆ. sir, ಆ ವಿಚಾರ ಮ್ಯಾನೇಜ್ಮೆಂಟ್ ಏನಂದ್ರೆ ಇಂತಿಂತವ್ರು ಇಂತಿಂತ ಸ್ಥಾನಮಾನಗಳು ಅಂತ ಡಿಸೈಡ್ ಮಾಡುತ್ತೆ. ಕೆಳಗಿರುವಂತವ್ರನ್ನ ನಾನು ಅವರ ನೇತೃತ್ವ ಒಪ್ಕೊಳ್ಳೋದಿಲ್ಲ, ಇವ್ರ ನೇತೃತ್ವ ಒಪ್ಕೊಳ್ಳೋದಿಲ್ಲ ಅಂತ ಹೊರಟ್ರೆ ಕಂಪನಿ ವರ್ಕ್ ಆಗುತ್ತಾ? ದಟ್ ಅಪ್ಲೈಸ್ ಟು ಪಾರ್ಟಿ. ಸರ್ ಒಂದ್ ನಿಮಿಷ, ಸಿಸ್ಟಮ್ ವಿಚಾರವಾಗಿ ನಾವು ಮಾತಾಡ್ತೀವಿ. ನನ್ನ ಹೆಮ್ಮೆ ಪ್ರಧಾನಿಗಳು ನರೇಂದ್ರ ಮೋದಿಜಿ ಎಲ್ಲ ಕಡೆ ಹೋದಲ್ಲಿ ಕುಟುಂಬ ರಾಜಕಾರಣದ ವಿರೋಧವಾಗಿ ಮಾತಾಡ್ತಾರೆ, ಹೌದಾ? ನಾವು ಹಾಗಿದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವ ಮಾನದಂಡ ಅಡಿ ನಾವು ರಾಜ್ಯಾಧ್ಯಕ್ಷರನ್ನ ಒಪ್ಕೋಬೇಕು? ಅಲ್ಲ, ಒಪ್ಕೋಬೇಕು. ಯಾಕಂದ್ರೆ ಮೋದಿ ನಿರ್ಧಾರ ತಪ್ಪು ಅಂತ ಹೇಳಿ, ಅಮಿತ್ ಶಾ ನಿರ್ಧಾರ ತಪ್ಪು ಅಂತ ಹೇಳಿ. ಸರ್ ಅಲ್ಲ, ಯಾವ ಮಾನ ಇವಾಗ ನೋಡಿ ಸರ್, ಹಿಂದುತ್ವ ಪರ ಅಂತ ಹೇಳ್ತಾ ಇದ್ದಾರೆ. ಎಷ್ಟೋ ಜನ ಕಾರ್ಯಕರ್ತರು ಬಿಜೆಪಿ ಗೌರ್ಮೆಂಟ್ ಅಲ್ಲೇ ಕೇಸ್ ಅದು ಯಾರಾದ್ರೂ ಬಂದ್ರ? ಈಗ ಜಂಪಿಂಗ್ ದ ಗನ್ ಅಂತಾರೆ. ನೀವು ಕುಟುಂಬ ರಾಜಕಾರಣ ನಾವು ಯಾವ ಮಾನದಂಡವನ್ನು ಒಪ್ಕೋಬೇಕು ಅಂದ್ರೆ ಮೋದಿ ಅವರೇ ನಿಮ್ಮ ನಿರ್ಧಾರ ತಪ್ಪು, ಅಮಿತ್ ಶಾ ನಿಮ್ಮ ನಿರ್ಧಾರ ತಪ್ಪು. ನೋಟಿಸ್ ಇವತ್ತು ಯಾವುದೇ ಇವಾಗ ಏನಂದ್ರೆ ಸರ್, ಯಾವ್ದೋ ಪಕ್ಷ ವಿರೋಧಿ ಚಟುವಟಿಕೆ ಮಾಡದೆ ಒಂದು ಧರ್ಮದ ಪರ ನಿಂತ್ಕೊಂಡಿರ್ತಕ್ಕಂಥ ಯತ್ನಾಳ್ ಸಾಹೇಬ್ರಾಗಿರ್ಲಿ, ಪ್ರತಾಪಣ್ಣ ಆಗಿರ್ಲಿ, ಆಮೇಲೆ ಕುಮಾರ್ ಬಂಗಾರಪ್ಪ ಅವರಾಗಿರ್ಲಿ, ಎಲ್ಲೋ ರಮೇಶ್ ಜಾರಕಿಹೊಳಿ ಸಾಹೇಬ್ರಾಗಿರ್ಲಿ, ಅಲ್ಲೊಂದು ಪ್ರತಿಭಟನೆ ಮಾಡ್ತಾರೆ. ಯಾವಾಗ ನಮ್ಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿ ಮಾಡ್ತಾ ಇದ್ದಾರೆ. ಕುಟುಂಬ ರಾಜಕಾರಣವನ್ನು ಹೆಂಗ್ ಒಪ್ಕೊಳ್ಬೇಕು ಅಂದ್ರಲ್ಲ, ಅದ್ರ ಅರ್ಥ ನೀವು ಮೋದಿ, ಅಮಿತ್ ಶಾ, ಜೆ.ಪಿ. ನಡ್ಡಾ ಅವ್ರ ನಿರ್ಧಾರವನ್ನು ಪ್ರಶ್ನೆ ಮಾಡ್ತಾ ಇದ್ದೀರಿ ಅಂತ. ಪ್ರಶ್ನೆ ಮಾಡಿ ಅಲ್ಲ ಅದನ್ನ. ಹೌದು ಸರ್, ಸರ್ ಇವಾಗ ಮಾಡ್ತಾ ಇದೀವಲ್ಲ ಸರ್, ಇವಾಗ ನೀವು ಮಾಧ್ಯಮದ ಮುಖಾಂತರ ಮಾಡ್ತಾ ಇದ್ದೀವಿ. ಇವತ್ತು ನೋಟಿಸ್ ಬಂದಿದೆ ಅಂದ್ರೆ ಯಾವುದೇ ಒಬ್ಬ ಕಾರ್ಯಕರ್ತ ಇಲ್ಲಿ ಸರ್ MLA ಆಗ್ಬೇಕು, MP ಆಗ್ಬೇಕಂತ ಯಾರು ಕಾರ್ಯಕರ್ತ ಬರಲ್ಲ. ನಮ್ಮ ಧರ್ಮ, ನಮ್ಮ ಸಂತಾನ, ನಮ್ಮ ಬದ್ಧತೆನ ಒಪ್ಪಿಕೊಂಡು ನಮ್ಮ ರಾಷ್ಟ್ರೀಯತೆ ರಕ್ಷಣೆಗೋಸ್ಕರ ಎಷ್ಟೋ ಜನ ಕಾರ್ಯಕರ್ತರು ಪಣ ತೊಟ್ಟು ನಿಂತ್ಕೊಂಡಿದ್ದಾರೆ, ಎಷ್ಟೋ ಜನ ನಾಯಕರು ನಿಂತ್ಕೊಂಡಿದ್ದಾರೆ. ಸರ್ ಒಂದ್ ನಿಮಿಷ, ಪ್ರದೀಪ್ ವಿಜೇಂದ್ರರ ಗುಂಪಿನಲ್ಲೂ ಈಗ ರೇಣುಕಾಚಾರ್ಯ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವ್ರು ವಿಜೇಂದ್ರ ಪರವಾಗಿ ಬ್ಯಾಟಿಂಗ್ ಮಾಡಿದಾಗ ಅಲ್ಲೂ ಕೂಡ ಸಾಕಷ್ಟು ದ್ವಂದ್ವಗಳಿವೆ. BC ಪಾಟೀಲ್ರು ಕಾಂಗ್ರೆಸ್ ಜೊತೆ ಒಳ ಒಪ್ಪ, ಅಲ್ಲೂ ನಿಮ್ಮಲ್ಲೇನು ದ್ವಂದ್ವ ಕಡಿಮೆ ಇದೀರಿ? ವಂಶ ಪಾರಂಪರ್ಯ ರಾಜಕಾರಣ ಅಂತೀರಿ. ರಮೇಶ್ ಜಾರಕಿಹೊಳಿ, ಬಾಲಚಂದ್ರ, ಸತೀಶ್, ಪ್ರಿಯಾಂಕಾ, ಲಖನ್ ಜಾರಕಿಹೊಳಿ, 5 ಜನ ಒಂದು ಕುಟುಂಬದಿಂದ ಜನಪ್ರತಿನಿಧಿಗಳು. ನಾನು ವಿರೋಧ ಮಾಡ್ತಾ ಇಲ್ಲ. ಕುಮಾರ್ ಬಂಗಾರಪ್ಪ ಯಾರು ಸರ್? ಆಗಿದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಅಂತ ಹೇಳ್ತಾರೆ. ಇವಾಗ ಎಷ್ಟು ಜನ ಬಿಜೆಪಿ ಪ್ರೆಸೆಂಟ್ ಶಾಸಕರು ಅಲ್ಲಿ ಸಭೆಗೆ ಹೋಗಿದ್ದಾರೆ? ಎಷ್ಟು ಜನ ಹೋಗಿದ್ದಾರೆ ಸರ್? ಇವಾಗ ಇರ್ತಕ್ಕಂಥ ಶಾಸಕರು, ನಮ್ಮ ಹಿರಿಯರು ಯಾರು ಹೋಗಿದ್ದಾರೆ? ಎಲ್ಲ ಹೋಗಿರ್ತಕ್ಕಂಥ ಎಲ್ಲರೂ ಮಾಜಿ ಶಾಸಕರೇ. ಅವ್ರೆಲ್ಲ ಒಂದು ಇತಿಹಾಸ ತೆಗೆದು ನೋಡಿದ್ರೆ ಅದು ನಾನು ಹೇಳ್ಬೇಕಾಗಿಲ್ಲ, ನಿಮಗೆ ಗೊತ್ತಿದೆ ಸರ್ ಯಾವ ವಿಚಾರಗಳಿಂದ ಬಂದಿದೆ ಅಂತ ಹೇಳಿ. ಸರ್ ನಿಮ್ ಸಭೆಯಲ್ಲೂ ಅವರೇ ಇದ್ರು, ಮಾಜಿ ಶಾಸಕರು, ಮಾಜಿ ಸಂಸದರು. ಹೌದು, ರಮೇಶ್ ಜಾರಕಿಹೊಳಿ ಬಿಟ್ರೆ ಪ್ರತಾಪ್ ಸಿಂಹ ಮಾಜಿ ಸಂಸದ, ಸಿದ್ದೇಶ್ ಮಾಜಿ ಸಂಸದ, ಕುಮಾರ್ ಬಂಗಾರಪ್ಪ ಮಾಜಿ ಶಾಸಕ. ಸರ್ ಶಾಸಕರು ಇದಾರಲ್ಲ ಸರ್, ರಮೇಶ್ ಜಾರಕಿಹೊಳಿ ಶಾಸಕರು ಸಾಹೇಬ್ರು ಇದಾರೆ, ಯತ್ನಾಳ್ ಸಾಹೇಬ್ರು ಇದಾರೆ ಶಾಸಕರು. ಅದಕ್ಕೆ ಯಾಕೆ ಸರ್ ಕಾರ್ಯಕರ್ತರು ಪಡೆನೇ ಇದೆಯಲ್ಲ ನಮ್ ಜೊತೆ. ಅಷ್ಟು ಜನ ನಮ್ಮ ಬೀದರಲ್ಲಿ ನೋಡಿದ್ರಿ, ನಿನ್ನೆ ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂಥ ಸಮಾವೇಶ ರ್ಯಾಲಿ ನೋಡಿದ್ರಿ. ಎಷ್ಟು ಜನ ಕಾರ್ಯಕರ್ತರು ಬಾಗಲಕೋಟೆಯಲ್ಲಿ ಸಮಾವೇಶ ನೋಡಿರ್ಬೋದು. ಆ ಜನಸಂಖ್ಯೆ ನೋಡಿದ್ರೆ ಜನ ಸರ್ 2014ರಲ್ಲಿ ಇರ್ತಕ್ಕಂಥ ಪಾರ್ಟಿ ಸಿದ್ಧಾಂತಕ್ಕೂ ಈಗಿನ ಪಾರ್ಟಿ ಸಿದ್ಧಾಂತಕ್ಕೂ ಅಜಗಂತರ ವ್ಯತ್ಯಾಸ ಇದೆ ಸರ್. ಇವಾಗಿನ ಸಿದ್ಧಾಂತ ಹೆಂಗಿದೆ ಅಂದ್ರೆ, ಹೈಕಮಾಂಡ್ ಅನ್ನೇ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗ್ತಿಲ್ಲಲ್ಲ ನೀವು. ಅಲ್ಲ ಸರ್, ಅದು ಅಲ್ಲ ಸರ್, ನಮ್ಮಂತ ಕಾರ್ಯಕರ್ತ ಧ್ವನಿ ಮುಟ್ತಾ ಇಲ್ಲಲ್ಲ, ಅಲ್ಲಿ ಮುಟ್ತಾ ಇರೋದೇ ಬೇರೆ ಧ್ವನಿ. ಇವಾಗ ನಾವು ಕೇಸರಿ ಶಾಲಕ ಒಂದು ಪ್ರೆಸ್ ಮೀಟ್ ಮಾಡ್ತೀವಿ, ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಆ ಮಟ್ಟಕ್ಕೆ ಒಂದು ಇದು ದೌರ್ಜನ್ಯ ನಡೀತಾ ಇದೆ. ಯಾರಾದ್ರೂ ಒಬ್ರು ನಾಯಕರು ಮಾತಾಡಿದ್ರ ಸರ್? ತುಮಕೂರಲ್ಲಿ ಶಕುಂತಲಾ ನಟರಾಜನ್ ಒಬ್ಬ ಸಹೋದರಿ ಮೇಲೆ FIR ಆಗ್ತದೆ ಸರ್, ಇವತ್ತು ರೌಡಿ ಶೀಟರ್ ಅಂತ ಹಾಕ್ತಾರೆ. ಯಾರಾದ್ರೂ ಒಬ್ರು ಮಾತಾಡಿದ್ರ? ಹಂಗಿದ್ರೆ ಎಲ್ಲಿದೆ ಹಿಂದುತ್ವ ಸಿದ್ಧಾಂತ ಸರ್ ಇವ್ರದ್ದು? ಎಷ್ಟು ಜನ ಕಾರ್ಯಕರ್ತರು ಇವತ್ತು ಮೂಲೆ ಗುಂಪಾಗಿದ್ದಾರೆ ಸರ್. ಈ ಒಂದು ನಮ್ಮನ್ನು ಹಿಡಿದು ಕೂಡ ಹಿಂದುತ್ವ ಪರ ಮಾತಾಡ್ಬಿಟ್ರೆ ಇಮಿಡಿಯೇಟ್ಲಿ ನೋಟಿಸ್ ಪಟ್ಟು ತೆಗೆದಾಕ್ಬಿಡೋದು ಸರ್. ನೋಟಿಸ್ ಎಲ್ರಿಗೂ ಬರ್ತದೆ ಸರ್ ಪ್ರಿಂಟ್ ಮಾಡಕ್ಕೆ. ಎಷ್ಟು ಜನ ಕಾರ್ಯಕರ್ತರು ಇವತ್ತು ನೊಂದಿದ್ದಾರೆ. ಇವತ್ತು ಹಿಂದುತ್ವ ಪರ ಇರ್ತಕ್ಕಂಥ ಪ್ರತಾಪ್ ಸಿಂಹಣ್ಣ ಇರ್ಬೋದು, ಅನಂತ್ ಕುಮಾರ್ ಹೆಗಡೆ ಸರ್, ಈಶ್ವರಪ್ಪ ಸಾಹೇಬ್ರು, ಎಲ್ರು ಮೂಲೆ ಗುಂಪಾದ್ರು. ಇವತ್ತು ಎಲ್ಲಿದ್ದಾರೆ ಹಿಂದುತ್ವ ಪರ ಇರ್ತಕ್ಕಂಥ ನಾಯಕರುಗಳು ಇವತ್ತು? ಸರ್ ಸಿದ್ದರಾಮಯ್ಯ ಸಾಹೇಬ್ರ ಗೌರ್ಮೆಂಟ್ಗೆ ಒಂದು ಕೆಪಾಸಿಟಿ ಇದೆ. ಹೇಳ್ತಾರೆ ಅವರು, ನಾವು ಬಂದಿರೋದೇ ಅಲ್ಪಸಂಖ್ಯಾತರ ಮತ ಬ್ಯಾಂಕ್ ಇಂದ, ನಾವು ಅವ್ರ ಪರನೇ ಕಾನೂನು ಕಾಯ್ದೆಗಳು ಮಾಡ್ತೀವಿ ಅಂತೇಳಿ. ಆದ್ರೆ ಹಿಂದುತ್ವ ಬೇಸ್ ಮೇಲೆ ಬಂದಿರೋ ಯಾರಿಗಾದ್ರೂ ಒಬ್ರು ಬದ್ಧತೆ ಐತಾ ಸರ್ ಇವ್ರಿಗೆ? ನಮ್ಮವ್ರು ಯಾರೋ ಒಬ್ರು ನಮ್ಮ ಸನ್ಮಾನ್ಯ ವಿರೋಧ ಪಕ್ಷ ನಾಯಕ R. ಅಶೋಕ್ ಸರ್ ಅಸೆಂಬ್ಲಿಯಲ್ಲಿ ಹೇಳ್ತಾರೆ, ಬಜರಂಗ ದಳದ ಗುಂಡಾಗಳನ್ನ ನಾವು ಕೇಸ್ ಮಾಡಿಸಿದ್ವಿ ಅಂತೇಳಿ. ಹಂಗಿದ್ರೆ ಎಲ್ಲಿದೆ ಇವ್ರ ಬದ್ಧತೆ ಸರ್ ಹಿಂದುತ್ವದ್ದು?
ಸರ್ ನಾವು ಯಾವ್ದು ಮೂಢ ಹಗರಣ ವಿಚಾರವಾಗಿ ನಡ್ಕೊಂಡು ಹೋದ್ವಿ. ಅಲ್ರಿ ಪ್ರದೀಪ್, ಒಂದು ಲೆಕ್ಕಾಚಾರ ಅಳೆದು ತೂಗಿ ವಿಜಯೇಂದ್ರರನ್ನ ರಾಜ್ಯಾಧ್ಯಕ್ಷರು ಅಂತ ನಿಮ್ಮ ಹೈಕಮಾಂಡ್ ತೀರ್ಮಾನ ಮಾಡಿದೆ. ಸರ್ ಯಾವ ಲೆಕ್ಕಾಚಾರ ಅಂತ ನೀವ್ ಹೇಳ್ಬಿಡಿ ಸರ್. ನಾನು ಅವ್ರು ಹೇಳ್ಬೇಕ್ರಿ, ನಾವ್ಯಾಕೆ ಹೇಳಿ? ಒಳ್ಳೆ ಕಥೆ ಅಲ್ಲ ಇದನ್ನ, ನಾವ್ಯಾಕೆ ಹೇಳನ್ರಿ? ಮೀಡಿಯಾದವರು ಕೇಳ್ತಾ ಇದ್ದಾರೆ ಸರ್ ಲೆಕ್ಕಾಚಾರ. ನೀವು ಮಾತಾಡಿದ್ರೆ ನೀವು ಮಾತಾಡಿ ತೋರಿಸ್ತೀವಿ, ಅವ್ರು ಮಾತಾಡಿದ್ರೆ ಅವ್ರು ಮಾತಾಡಿ ತೋರಿಸ್ತೀವಿ. ಬೂತ್ ಮಟ್ಟದ ಕಾರ್ಯಕರ್ತರು, ಸಂಘಟನೆಲ್ಲ ಬಂದ ಕಾರ್ಯಕರ್ತರು ಕೇಳಿದ್ರೆ ಯಾವ ಲೆಕ್ಕಾಚಾರ ಅಂತ ನೀಟಾಗಿ ಹೇಳ್ಬಿಡ್ತಾರೆ. ಯಾರ್ಯಾರ ಹಣೆ ಬರ ಎಲ್ಲಿದೆ ಅಂತ ಹೇಳ್ಬಿಡ್ತಾರೆ ಸರ್. ಇವತ್ತು ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಸರ್? ಮನೆ ಮೈಕ್ ಬೆಂಕಿ ಹಚ್ಕೊಂಡು ಕಾರ್ಯಕರ್ತರು ಹೊರಗ್ ಬಂದು ಧರ್ಮ ಅಂತ ಇದ್ದಾರೆ. ಯಾರು ಹೋದ್ರು ಒಬ್ರು ನಾಯಕರು ಬರ್ತಾರೆ ಸರ್. ಆ ಪ್ರವೀಣ್ ನೆಟ್ಟಾರು ಅಂತ ಕಾರ್ಯಕರ್ತರು ಹತ್ಯೆ ಆಗ್ತದೆ ಸರ್ ಅಲ್ಲಿ. ಹೌದು, ಹರ್ಷ ಅಂತ ಕಾರ್ಯಕರ್ತರು ಹತ್ಯೆ ಆಗುತ್ತೆ ಸರ್. ಅದು ಧ್ವನಿ ಎತ್ತಿದ್ಯಾರು? ನಳಿನ್ ಕುಮಾರ್ ಕಟೀಲ್ ಜಿ ಅಂತ ಒಬ್ಬ ಸಂಸದರು ರಾಜ್ಯಾಧ್ಯಕ್ಷರಾದ ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತರು ಹೇಳ್ತಾರೆ ನಿಮ್ಗೆ. ನೋಡಿ, ಹೇಳಿ. ತಾವೇನ್ ಮಾತನಾಡಿದ್ರಿ ನಾನು ಕೇಳ್ಕೊಂಡಿದ್ದೀನಿ. ತಾವು ಅನ್ಕೊಂಡಿರೋ ತರ ಅದು ಯಾವುದು ಕೂಡ ತಾವು ಏನಿದೆ ತಾವು ಊಹೆಯಿಂದ ಅನೇಕ ಸಂಗತಿಗಳು ಮಾತನಾಡ್ತಾ ಇದ್ದೀರಿ ಸರ್. ಇದು ಇಲ್ಲಿ ಕೇಳ್ಬೇಕು ನಿಮ್ಗೆ. ಪ್ರದೀಪ್, ಮೊದಲನೇ ಸಲ ಟಿವಿಲಿ ಬರ್ತಾ ಇದ್ದೀರಿ, ಚೆನ್ನಾಗಿ ಮಾತಾಡೋದರ ರಹಸ್ಯ ಚೆನ್ನಾಗಿ ಕೇಳಿಸ್ಕೋಬೇಕು. ನೋಡಿ, ಇದರಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಬಿಜೆಪಿ ಅಂತಕ್ಕಂಥ ಒಬ್ಬ ಕಾರ್ಯಕರ್ತ ಅನ್ನೋನ್ನೇ ಬಹಳ ದೊಡ್ಡ ಸ್ಥಾನ. ಕಾರ್ಯಕರ್ತ ಅನ್ನೋದಕ್ಕಿಂತ ಇನ್ಯಾವುದು ದೊಡ್ಡದಾದಂಥ ಬಿರುದು ಬಿಜೆಪಿಲಿ ಇಲ್ಲ. ಒಬ್ಬ ಕಾರ್ಯಕರ್ತನಿಗೆ ಇರಬೇಕಾಗಿರ್ತಕ್ಕಂಥದ್ದು ಒಂದಷ್ಟು ಗುಣಧರ್ಮಗಳಲ್ಲಿ ಮೊದಲನೇದೇನಪ್ಪ ಅಂತಂದರೆ ಶಿಸ್ತು ಅಂತಕ್ಕಂಥದ್ದು, ಅನುಶಾಸನ ಅಂತ ನಮ್ಮಲ್ಲಿ ಉಪಯೋಗಿಸ್ತೀವಿ. ಅದೇ ಒಬ್ಬ ಕಾರ್ಯಕರ್ತನಿಗೆ ತಯಾರಿ ಮಾಡ್ತೀವಿ, ಅವನಿಗೆ ಬೇಕಾದಂಥ ಪ್ರಶಿಕ್ಷಣ ಕೊಡ್ತೇವೆ, ಅವ್ನಿಗೆ ಬೇಕಾಗಿರೋದು ಹೇಗೆ ಪಕ್ಷಕ್ಕೆ ಪೂರಕವಾಗಿರಬೇಕು ಅಂತಕ್ಕಂಥದ್ದನ್ನ ಶಿಕ್ಷಣವನ್ನು ಕೊಡ್ತೀವಿ. ಆಯ್ತಾ? ಆದ್ರೆ ಹಿಂದುತ್ವದ ಬದ್ಧತೆಯನ್ನು ತೋರಿಸ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಪ್ರತಿ ಸಂದರ್ಭದಲ್ಲೂ ಕೂಡ ಈ ಪಕ್ಷ ಹಿಂದುತ್ವನೇ ನಮ್ಮ ಉಸಿರು, ಹಿಂದುತ್ವಕ್ಕೋಸ್ಕರನೇ ಇರ್ತಕ್ಕಂಥ ಬದ್ಧತೆ ತೋರಿಸಲ್ಲ ಸರ್ಕಾರ. ನಿಮ್ಮ ದೃಷ್ಟಿ ಒಳಗಡೆ ನಿಮ್ಮ ಪರ್ಸೆಪ್ಷನ್ ಅಲ್ಲಿ ವ್ಯತ್ಯಾಸ ಇರ್ಬೋದು, ನಾನು ಅದನ್ನು ಒಪ್ಪಕ್ ಸಾಧ್ಯ ಇಲ್ಲ. ಬಿಜೆಪಿ ಹಿಂದುತ್ವದ ಪರವಾಗಿ ಇವತ್ತು ಇರುತ್ತೆ, ಮುಂದೇನು ಇರುತ್ತೆ. ಈ ದೇಶದ ಸಂಸ್ಕೃತಿ ಇರೋ ತನಕ ಬಿಜೆಪಿ ಅದ್ರ ಪರವಾಗಿ ಇರುತ್ತೆ. ತಾವ್ ಹೇಳ್ಬಿಟ್ಟು ಈಗ ಪ್ರತಾಪ್ ಸಿಂಹಗೆ ಯಾಕೆ ಟಿಕೆಟ್ ಕೊಡ್ಲಿಲ್ಲ, ಟಿಕೆಟ್ ಕೊಡ್ಲಿಲ್ಲ, ಅದನ್ನ ಎಂ ಜಿ ಮಹೇಶ್ ಅವರು ಕೇಳಕ್ಕಾಗಲ್ಲ ನಮ್ಗೆ. ಬಿಜೆಪಿ ಯಾಕೆ ನಿಂತಿಲ್ಲ ಬಗ್ಗೆ? ಕಾರ್ಯಕರ್ತರ ಬಗ್ಗೆ ಒಂದಷ್ಟು ನಿದರ್ಶನಗಳನ್ನು ಕೊಡ್ತಾ ಇದ್ದಾರೆ. ಅದನ್ನಿಲ್ಲ ಅಂತ ಹೇಳ್ತೀರಾ ನೀವು? ತಲೆ ಹಾಕೋದಕ್ಕಾಗತ್ತ ಅದನ್ನ? ರಮೇಶ್ ಬಾಬು ಅವರೇ, ಹಿಂದುತ್ವ ಬೇಸ್ ಅಂತ ಹೇಳ್ತಿರಲ್ಲ ಸರ್, ಕಾರ್ಯಕರ್ತರ ಬಗ್ಗೆ ಹೇಳ್ತಿರಲ್ಲ. ಹಂಗಿದ್ರೆ ಒಬ್ಬ ರಾಜ್ಯಾಧ್ಯಕ್ಷ ಕಾರ್ಯಕರ್ತನ ಯಾಕೆ ಮಾಡಬಾರ್ದಿತ್ತು? ಚುನಾವಣಾ ರಾಜಕೀಯವೇ ಬೇರೆ, ಹಿಂದುತ್ವವೇ ಬೇರೆ. ಎಂ ಜಿ ಮಹೇಶ್ ಅವರು ಹೇಳ್ತಾ ಇದ್ದಾರೆ. ಪ್ರದೀಪ್, ನೋಡಿ ನಾ ಹೇಳ್ತೀನಿ, ಚಾರಿತ್ರ ಸಂಪನ್ನ ಎಲೆಕ್ಷನ್ ಪಾಲಿಟಿಕ್ಸ್ ಬೇರೆ, ಹಿಂದುತ್ವನೇ ಬೇರೆ. ಎಂ ಜಿ ಮಹೇಶ್ ಅವರು ಹೇಳ್ತಾ ಇದ್ದಾರೆ. ಎಸ್ ರಮೇಶ್ ಬಾಬು ಅವರೇ, ಆಡಳಿತ ಪಕ್ಷಕ್ಕೊಂದು ಕುಶನ್ ಸಿಕ್ಕಂಗಾಗತ್ತೆ, ವಿಪಕ್ಷಗಳು ತಮ್ಮಲ್ಲಿ ಬಣ ಬಡದಾಟವನ್ನು ಮಾಡ್ಕೊಳ್ತಾ ಇದ್ದಾರೆ. ಒಂದು ತಾವು ಪ್ರಾಸ್ತಾವಿಕವಾಗಿ ಮಾತಾಡ್ತಾ ಹೇಳಿದ್ರಿ, ಕಾಂಗ್ರೆಸ್ ಪಕ್ಷದ್ದು ಏನಂತ ಹೇಳೋಂಥದ್ದೇನು ಇರಲಿಲ್ಲ ಅನ್ನೋ ಮಾತನ್ನು ತಾವು ಹೇಳಿದ್ರಿ. ಬಹುತೇಕ ನಿಮ್ಮ ಚಾನಲ್ ಇವತ್ತಿನ ಡಿಸ್ಕಷನ್ ಮೈಂಡ್ ಸೆಟಪ್ ಹಂಗೆ ಇದೆ. ಭಾಳ ಜನ ಹೇಳ್ತಾರೆ ಸುವರ್ಣ ಅಂದರೆ ಬಿ ಜೆ ಪಿ ಚಾನಲ್ ಅಂತೇಳಿ. ಅದಕ್ಕೆ ಪೂರಕವಾಗಿ ಇವತ್ತು ನೀವು ನಡ್ಕೊತಾ ಇದ್ದೀರಾ. ಹಾಗೆ ನಾನು ದಯವಿಟ್ಟು ಹೇಳ್ತೀನಿ ಕೇಳಿ. ನನಗೆ 40 ನಿಮಿಷ ಆಗಿದೆ, ಅವಕಾಶ ಕೊಟ್ಟರೆ ಹೇಳ್ತೀನಿ, ಬೇಡ ಅಂದರೆ ನೀವೇ ಡಿಸ್ಕಸ್ ಮಾಡ್ಕೊಂಡು ನನಗೆ ಖಂಡಿತ ಅಭ್ಯಂತರ ಇಲ್ಲ. ಬಿಡಿ, ದಯಮಾಡಿ ಬಿಡಿ, ಅದನ್ನೇ ಹೇಳಕ್ಕೆ ಕೊಟ್ಟಿದ್ದೀನಿ. ನೋಡಿ, ಕಾಂಗ್ರೆಸ್ಸಲ್ಲಿ ಏನಾದರೂ ಸಣ್ಣ ವಿಷಯ ಸಿದ್ದರಾಮಯ್ಯನವ್ರದ್ದು, ಡಿ ಕೆ ಶಿವಕುಮಾರ್ದಿದ್ದರೆ ನಿಮ್ಮ ಚಾನಲ್ ತೆಗೆದು ನೋಡಿ, ದಯವಿಟ್ಟು ಗಂಟೆಗಟ್ಟಲೆ ಡಿಸ್ಕಸ್ ಮಾಡಿದ್ದೀರಾ. ಈಗ ನೀವು ಚಾನಲ್ ಪಾಪ ಅವರಿಬ್ಬರನ್ನೇ ಕೂರ್ಸ್ಕೊಂಡು ಮಾತಾಡಿದ್ರೆ ಕಾಂಗ್ರೆಸ್ ಯಾಕೆ ಕರಿಬೇಕಾಗಿತ್ತು? ಕಾಂಗ್ರೆಸ್ ಕರೆಯೋ ಅವಶ್ಯಕತೆ ಇಲ್ವಲ್ಲ. ನೀವು ಅವ್ರವ್ರ ಪಾರ್ಟಿಯವ್ರನ್ನೇ ಕೂತ್ಕೊಂಡು ಅಭಿಪ್ರಾಯ ಕೇಳಿದ್ರೆ ಕಾಂಗ್ರೆಸ್ ಪಕ್ಷ ಕರೆಯೋ ಅವಶ್ಯಕತೆನೇ ಇಲ್ಲ. ಫಸ್ಟ್ ಪಾಯಿಂಟ್, ದಯವಿಟ್ಟು ಅಜಿತ್ ಅವರೇ ದಯವಿಟ್ಟು ಕೇಳಿ, ನನ್ನ ಟೈಮ್ ವೇಸ್ಟ್ ಮಾಡಬೇಡಿ ಪ್ಲೀಸ್. ಹೇಳಿ. ನೋಡಿ, ಯಾವುದೇ ಪೊಲಿಟಿಕಲ್ ಪಾರ್ಟಿ ಸಾರ್ವಜನಿಕವಾಗಿ ಚರ್ಚೆಗೆ ಒಳಪಡಬೇಕಾಗುತ್ತೆ, ಇನ್ಕ್ಲೂಡಿಂಗ್ ಕಾಂಗ್ರೆಸ್ಸು. ನೀವು ಭಾಳಷ್ಟು ಕಾರ್ಯಕ್ರಮ ಕಾಂಗ್ರೆಸ್ ಗುಂಪುಗಾರಿಕೆ ಇಲ್ದಿರೂ ಮಾಡಿದ್ದೀರಾ. ಇವತ್ತು ಹತ್ಕೊಂಡು ಉರಿತಾ ಐತೆ ಗುಂಪುಗಾರಿಕೆ. ಪಾಪ ಮಹೇಶ್ ಅವರು ಒಂದು ಗಾದೆ ಮಾತಿದೆ ಕನ್ನಡದಲ್ಲಿ, ಮಳ್ಳಿ ಮಂಚಿಗೆ ಕಾಲೆಷ್ಟು ಅಂದರೆ 3 ಮತ್ತೊಂದು ಅಂತ ಹೇಳಿದ್ಲು ಅಂತೇಳಿ. ಆ ಥರ ಅವ್ರು ಮಾತಾಡ್ತಾ ಇದ್ದಾರೆ. ಅವ್ರನ್ನ ಇಟ್ಕೊಂಡು 40 ನಿಮಿಷ ನೀವು ಚರ್ಚೆ ಮಾಡಿ ಕಾಂಗ್ರೆಸ್ದೇನೋ ಕ್ಲೈಮ್ ಇಲ್ಲ ಅಂದರೆ, ನನಗೆ ಪ್ರಶಾಂತ್ ನಾಥ್ ಅವ್ರ ಬಗ್ಗೆ ಭಾಳ ಗೌರವ ಇದೆ. ನೀವು ಒಂದೇ ಒಂದು ಪಾಯಿಂಟ್ ಟಚ್ ಮಾಡಿಬಿಡ್ತೀರಾ, ಹೈಕಮಾಂಡ್ ಇದಕ್ಕೇನಾದ್ರು ಅವ್ರು ಸಪೋರ್ಟ್ ಇರ್ಬೋದಾ ಅಂತೇಳಿ. ಇಡೀ ರಾಜ್ಯದಲ್ಲಿ ಬೆಂಕಿ ಹಚ್ಚಿರೋದೇ ಹೈಕಮಾಂಡ್ನವರು. ಯತ್ನಾಳ್ ಬಿಟ್ಟು ಇಡೀ ರಾಜ್ಯದಲ್ಲಿ ರಾಜಕಾರಣ ಮಾಡಿ ಯಡಿಯೂರಪ್ಪನವ್ರ ವಿರುದ್ಧ ಎತ್ಕೊಳ್ತಾ ಇರೋದೇ ಯತ್ನಾಳ್ ಯತ್ನಾಳ್ರವರ ಬಗ್ಗೆ ಕಾಂಗ್ರೆಸ್ ಪಕ್ಷ ಮಾತಾಡೋದು ಬೇಡ ಅಂದರೆ ನಮ್ಮನ್ನು ಯಾಕೆ ಕರಿತೀರಾ? ದಯಮಾಡಿ ಕೇಳಿ. ನೋಡಿ, ಬಾಯರ್ಕ ರಾಜಕಾರಣಿ ಈ ರಾಜ್ಯದಲ್ಲಿ ಯಾರಾದ್ರು ಇದ್ದರೆ ಯತ್ನಾಳದ ಎರಡು ವಿಚಾರ ಇದೆ. ನಾನು ಒಂದು ವಿಚಾರ, ಅವರು ಒಬ್ಬ ನಾಯಕರಾಗಿ ಬಿ ಜೆ ಪಿನಲ್ಲಿರ್ತಕ್ಕಂಥ ಒಳಜಗಳಗಳು ಅಥವಾ ಏನೇನು ದಂಧೆ ಇದೆ ಆಚೆ ತಂದಂಥವ್ರು ಯತ್ನಾಳವರು, ಅದ್ರ ಬಗ್ಗೆ ನನ್ನ ತಕರಾರು ಇಲ್ಲ. ಅಟ್ ದ ಸೇಮ್ ಟೈಮ್
ಬಸವಣ್ಣಂತವ್ರ ಬಗ್ಗೆ ಹೋಗಿ ಒಳೆಗಾರರು ಅಂತ ಟೀಕೆ ಮಾಡೋವಂಥ ದುರಾಂಕಾರದ ಮಾತುಗಳನ್ನ ಅವ್ರು ಆಡಿದ್ದಾರೆ. ಅದನ್ನು ಕಾಂಗ್ರೆಸ್ ಪಕ್ಷ ಮಾತಾಡಬಾರ್ದು ಅಂದ್ರೆ ಹೆಂಗೆ? ಇವತ್ತು ಒಂದು ಯಾರು ಸನ್ಮಾನ್ಯ ನಮ್ಮ ನಿರಾಣಿರವ್ರ ಬಗ್ಗೆ ಕೊಲೆ ಆರೋಪ ಮಾಡಿದಂಥವ್ರು ಯಾರು? ಯಡಿಯೂರಪ್ಪನವ್ರ ಬಗ್ಗೆ 40,000 ಕೋಟಿ ರೂಪಾಯಿ ಕೋವಿಡ್ ಟೈಮಲ್ಲಿ ಲೂಟಿ ಹೊಡೆದ್ರು ಅಂತ ಆರೋಪ ಮಾಡಿದವರು ಯಾರು? ಬೊಮ್ಮಾಯಿರವರು 2,000 ಕೋಟಿ ಕೊಟ್ಟು ಮುಖ್ಯಮಂತ್ರಿ ಆದಂಥ ಆರೋಪ ಮಾಡಿದವರು ಯಾರು? ಇವತ್ತು ಯತ್ನಾಳ್ ಫಸ್ಟ್ ಟೈಮ್ ನೋಟಿಸ್ ಕೊಟ್ಟಿದ್ದಾರಾ? 2015ರಲ್ಲಿ 6 ವರ್ಷ ಉಚ್ಚಾಟನೆ ಮಾಡೋದ್ರಲ್ಲಿ ಯಾರು ಉಚ್ಚಾಟನೆ ಮಾಡಿದ್ದು? ಜನವರಿ 2023ರಲ್ಲಿ ಶೋಕಾಸ್ ನೋಟಿಸ್ ಕೊಟ್ಟರಲ್ಲಿ ಏನಾಯಿತು? ಇವತ್ತೇನಕ್ಕೆ ಶೋಕಾಸ್ ನೋಟಿಸ್ ಕೊಟ್ಟು ಸುಮ್ಮನೆ ಕೂತಿದ್ದಾರೆ? ಅರೆ ಅದು ಕಾಂಗ್ರೆಸ್ ಪಕ್ಷ ಹೇಳೋದು ಬೇಡವಾ? ಇಡೀ ಬಿ ಜೆ ಪಿಯವರು ಈ ರಾಜ್ಯದಲ್ಲಿ ಏನಾದ್ರು ಸಣ್ಣ ವಿಷಯ ಆದರೆ ಇಟ್ಕೊಂಡು ಬಾಯ್ ಬಡ್ಕೊಂಡು ನಿಂತ್ಕೋತಾರೆ ಬೀದಿಲಿ, ಇನ್ಕ್ಲೂಡಿಂಗ್ ಆರ್ ಅಶೋಕು. ಸುಮ್ಮನೆ ಏನು ಇಲ್ದಿರೋ ಸಿದ್ದರಾಮಯ್ಯರಿಗೂ ಡಿ ಕೆ ಶಿವಕುಮಾರು ಸಿಕ್ಕಾಪಟ್ಟೆ ವ್ಯತ್ಯಾಸ ಅಂತೇಳಿ. ಇವತ್ತು ಇಡೀ ರಾಜ್ಯ ದೇಶ ನೋಡ್ತಾ ಇದೆ, ರಾಜ್ಯ ಅಲ್ಲ. ಇವತ್ತು ಏನು ಹೇಳ್ತಾ ಇರೋದು ಯತ್ನಾಳ್ ಅವರು? ಅವ್ರು ಮಾಡಿರ್ತಕ್ಕಂಥ ನೀವೇ ತೋರಿಸಿದ್ರಿ, ಈ ವಿಜಯೇಂದ್ರವರು ಅಪ್ಪನ ಸೈನ್ ಹಾಕಿ ಮೋಸ ಮಾಡಿದ್ದಾರೆ, ಅದ್ರ ಬಗ್ಗೆ ತನಿಖೆ ಆಗಲಿ ಅಂತೇಳಿ. ಇದ್ರ ಬಗ್ಗೆ ಜನ ಚರ್ಚೆ ಮಾಡೋದು ಬೇಡವಾ? ಮಾಡಬೇಕು. ಮತ್ತೆ ಅವ್ರ ಬಗ್ಗೆ ಆಯಿತು, ಅವ್ರಿಗೆ ಹೈಕಮಾಂಡ್ ಸಪೋರ್ಟ್ ಇಲ್ಲದಲ್ಲಿ ಇಷ್ಟೆಲ್ಲ ಆಗುತ್ತಾ? ಅದನ್ನೇ ಹೇಳ್ತಾರೆ. ದಟ್ ಈಸ್ ವಾಟ್ ಕಾಂಗ್ರೆಸ್ ಪಕ್ಷ ಏನು ಬೇಡ ಅಂತೇಳಿ ನೀವು ಅವ್ರವ್ರಿಗೆ ಹಚ್ಚಕ್ಕೆ ಮಾತಾಡಕ್ಕೆ 40 ನಿಮಿಷ ಕೊಟ್ಬಿಟ್ರೆ ವಾಟ್ ಕಾಂಗ್ರೆಸ್ ಪಾರ್ಟಿ ಅಷ್ಟು ರಮೇಶ್ ಬಾಬು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಭಿನ್ನಮತ ಅಂದಾಗ 40ನೇ ನಿಮಿಷಕ್ಕೆ ಬಿಜೆಪಿ ಅವ್ರಿಗೆ ಅವಕಾಶ ಸಿಗುತ್ತೆ. ದಯಮಾಡಿ ನಾನು ಅದೆಲ್ಲ ಪ್ರಶ್ನೆ. ಆದ್ರೆ ನಿಮ್ಮ ಪಕ್ಷದ ಒಂದು ಒಳ್ಳೇದೇನಂದ್ರೆ ನಾನು ಡಿ ಕೆ ಶಿವಕುಮಾರ್ ಬಣದವನು ಸಿದ್ದರಾಮಯ್ಯ ಬಣದವನು ಅಂತ ಯಾರು ಪ್ಯಾನಲಿಸ್ಟ್ ಬಂದು ಕೂತ್ಕೊಂಡಿರೋದಿಲ್ಲ. ನಾವು ನೋಡಿ ನಿಮ್ಮಲ್ಲಿ ಬಂದು ಕೂತ್ಕೊಳ್ಳೋದಿಲ್ಲ. ಸಾರಿ ನಾವು ಯಾವ ಸುವರ್ಣ ಟಿವಿ ಕಾರ್ಯಕ್ರಮ ಯಾವ್ದಿದ್ರು ನಿಮ್ಮವ್ರ ಕಮ್ಯುನಿಕೇಶನ್ ತಪ್ಪು ಮಾಡಿದಾಗ ಅದು ಬಂದಿಲ್ಲ ಬಿಟ್ರೆ ಯಾವತ್ತು ಬರ್ದಲ್ಲಿ ಬಿಟ್ಟೇ ಇಲ್ಲ ನಾವು. ನಾನು ನಿಮಗೆ ಪಾಸಿಟಿವ್ ಆಗೇ ಹೇಳಿದೆ ರಮೇಶ್ ಬಾಬು ಅವರೇ, ಸರಿಯಾಗಿ ಕೇಳಿಸ್ಕೊಳ್ಳಿ. ನಿಮ್ಮ ಭಿನ್ನ ಮತದ ಚರ್ಚೆಯಾಗುವಾಗ ಯಾರೋ ಒಬ್ಬ ಪ್ಯಾನಲಿಸ್ಟು ನಾನು ಡಿ ಕೆ ಶಿವಕುಮಾರ್ ಬಣದವನು ಅಂತ ಬಂದು ಕೂತ್ಕೊಂಡಿರೋದಿಲ್ಲ, ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ ಅಂತ ಹೇಳಿದ್ ನಾನು. ಅವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನಾನು ಯತ್ನಾಳ ಬೆಂಬಲಿಗೆ ಬಂದು ಕೂತಿರ ಬಗ್ಗೆ ಮಾತಾಡ್ತಾ ಇಲ್ಲ. ನೀವು ನಮ್ಗೆ ಅವಕಾಶ ಕೊಡದಿದ್ದಷ್ಟೇ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು. ನೀವು ಸಿದ್ದರಾಮೋತ್ಸವ ದಾವಣಗೆರೆಯಾದಂಥ ಕಾರ್ಯಕ್ರಮದಲ್ಲಿ ನಾನೇ ಬಂದಿದ್ದೀನಿ. ಕೋಲಾರದಲ್ಲಿ ಅವರು ಕ್ಯಾಂಡಿಡೇಟ್ ಆಗೋ ಸಂದರ್ಭದಲ್ಲಿ ನೀವು 4 ಡಿಬೇಟ್ ಮಾಡಿದ್ದೀರ, 4ಕ್ಕೂ ನಾನೇ ಬಂದಿದ್ದೀನಿ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಏನೋ ಅಷ್ಟು ಹೇಳೋಂಥದ್ದಿಲ್ಲ ಇದರಲ್ಲಿ ಇಂದಿದ್ದಕ್ಕೆ ನನ್ನ ತಕರಾರು ಅಷ್ಟೇ. ಇವತ್ತು ಇಡೀ ಯತ್ನಾಳ್ ಅವ್ರ ವಿಷಯ ಇರ್ತಕ್ಕಂಥದ್ದು ಕಾಂಗ್ರೆಸ್ಸೇ ಮಾತಾಡ್ತಾ ಇರ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು ನೆನೆ? ಬಸವಣ್ಣವ್ರ ಬಗ್ಗೆ ಏನು ಮಾತಾಡಿದ್ದಾರೆ ಇವರು? ಬಾಯರಕ ರಾಜಕಾರಣಿ ಯಾವ ಪಾರ್ಟಿಗಿದ್ರು ಅದು ಬಾಯರಕ ರಾಜಕಾರಣಿನೇ, ಎಲ್ರಿಗೂ ಕಳಂಕನೇ ಅದು. ನಾನು ಹೇಳಿಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಹೇಳಿಕೊಟ್ಟಿರ್ತಕ್ಕಂಥದ್ದು ಇಡೀ ಯತ್ನಾಳ್ ಪ್ರಕರಣದ ಹಿಂದೆ ಹೈಕಮಾಂಡ್ ಇದೆ. ಬಿಜೆಪಿಯೇ ಯತ್ನಾಳ್ನ ಬೆಳೆಸ್ತಾ ಇರ್ತಕ್ಕಂಥದ್ದು, ಬಿಜೆಪಿ ರಾಷ್ಟ್ರ ನಾಯಕ ಬೆಳೆಸ್ತಾ ಇರ್ತಕ್ಕಂಥದ್ದು. ಅದನ್ನ ಯಾಕೆ ಇವತ್ತು ಸ್ಪಷ್ಟವಾಗಿ ನೋಟಿಸ್ ಯಾಕೆ ಕೊಟ್ರಂಗಿದ್ರೆ? ಒಂದ್ ನಿಮಿಷ ನೋಟಿಸ್ ಇದು ಕಣ್ಣು ಒರೆಸೋತಂತ್ರ. ನೋಡಿ ದಯಮಾಡಿ ಸರ್, ನೀವು ನೋಟಿಸ್ ಇದೀರಲ್ಲ, ದಯಮಾಡಿ ನೋಡಿ. ಅದರಲ್ಲಿ ಒಂದು ಪ್ಯಾರದಲ್ಲಿ ಉಲ್ಲೇಖ ಮಾಡಿದ್ದಾರೆ, ಕಾನ್ಸ್ಟಿಟ್ಯೂಷನ್ ರೂಲ್ಸ್ ಆಫ್ ದ ಬಿಜೆಪಿ. ಹೌದು, ಉಲ್ಲಂಘನೆ ಮಾಡಿದ್ದೀರಿ. ಅಲ್ಲಲ್ಲ, ಒಂದು ನಿಮಿಷ ನಂಬರ್ ಹೇಳ್ತೀನಿ. 25 ಅದು ಭಾರತೀಯ ಜನತಾ ಪಕ್ಷದ ಸಂವಿಧಾನ ಮತ್ತು ನಿಯಮಾವಳಿ ಪುಸ್ತಕದಲ್ಲಿ ಪೇಜ್ ನಂಬರ್ 23, 24, 25 ಸ್ಪಷ್ಟ ಇದೆ. ಏನಿದೆ ಅದು ಡಿಸಿಪ್ಲಿನರಿ ಆಕ್ಷನ್. ನೀವು ನೋಟಿಸ್ ಕೊಟ್ಟು 10 ದಿವಸದಲ್ಲಿ ಆಕ್ಷನ್ ತಗೋಬೇಕು. ಎಷ್ಟೆಲ್ಲ ನೋಟಿಸ್ ಕೊಟ್ಟಿದ್ದೀರಾ? 2015ರಲ್ಲಿ ಉಚ್ಚಾಟನೆ ಮಾಡೋದ್ರಲ್ಲ ಯತ್ನಾಳ್ ಅವ್ರನ್ನ, ಮತ್ತೆ ಯಾಕೆ ತಗೊಂಡ್ರಿ? ಜನವರಿ 2023ರಲ್ಲಿ ನೋಟಿಸ್ ಕೊಟ್ರಲ್ಲಿ ಇದೇ ನೋಟಿಸ್ ಕೊಟ್ರಿ, ಅವತ್ತುವೆ ಏನು ಕ್ರಮ ತಗೊಂಡ್ರಿ? ಅವ್ರು ಉತ್ತರ ಕೊಟ್ಟಿದ್ದಾರೆ ಅನ್ಸುತ್ತೆ. ಎಲ್ಲಿ ಅಲ್ಲ ನಾನು ಇವತ್ತು ಅದೇ ಮಾಡೋದು. See, that is the point. That is the point. ದಯಮಾಡಿ ನಿಮ್ಮ ವಿಷಯ ಚುನಾವಣೆಗೂ ಮುಂಚೆ ಡೈವರ್ಟ್ ಮಾಡೋ ಇದು ಇಶ್ಯೂ ಬೇಡ. ಮಹೇಶ್ ದಯಮಾಡಿ ಕೇಳಿ. ನಿಮ್ಮ ಕ್ವಶನ್ ವ್ಯಾಲಿಡ್ ಇದೆ, ನಿಮ್ಮ ಟೈಮಲ್ಲಿ ಕೇಳಿರಂತೆ. ನಿಮ್ಮ ಕ್ವಶನ್ ವ್ಯಾಲಿಡ್ ಇದೆ, ನಿಮ್ಮ ಟೈಮಲ್ಲಿ ಕೇಳಿರಂತೆ. ಎಸ್ ಆ ನೋಟಿಸ್ ಏನು ಕೊಟ್ಟಿದ್ದಾರೆ, ಭಾರತೀಯ ಜನತಾ ಪಕ್ಷದ ಸಂವಿಧಾನದ 25ರಲ್ಲಿ ಡಿಸಿಪ್ಲಿನರಿ ನೋಟಿಸು ಭಾಳ ಕ್ಲಿಯರ್ ಇದೆ. ಸ್ಟೇಟ್ ಪ್ರೆಸಿಡೆಂಟ್ ಯಾವಾಗ ಕೊಡಬೇಕು, ನ್ಯಾಷನಲ್ ಪ್ರೆಸಿಡೆಂಟ್ ಯಾವಾಗ ಕೊಡಬೇಕು ಅನ್ನೋದು ಕ್ಲಿಯರ್ ಇದೆ. ಅವರು ಅದೇ ಪೇಜ್ ನಂಬರ್ 24ರಲ್ಲಿ 6-7 ಅಂಶ ಕೊಟ್ಟಿದ್ದಾರೆ, ಎಲ್ಲೆಲ್ಲಿ ಏನೋ ಉಲ್ಲಂಘನೆ ಮಾಡೋದಕ್ಕೆ ಕೊಡಬೇಕಂತ. ಅದು ಬಿಡಿ, ಅದು ಪಾರ್ಟಿ ನಾನು ಅದು ಮಾತಾಡೋಕ್ಕೆ ಹೋಗಲ್ಲ. ಇಲ್ಲಿ ಪ್ರಶ್ನೆ ಇರೋಂಥದ್ದು ನೋಟಿಸ್ ಎಷ್ಟು ಸಲ ಕೊಡ್ತೀರಾ, ಎಷ್ಟು ಸಲ ಊಟ ತಗೋತೀರಿ, ಇದೆ ಕಣ್ಣೋರ್ಸೋದು. ನೀವು ಹೇಳಿ ನೇರವಾಗಿ ಯಡಿಯೂರಪ್ಪನ ಡಿಸ್ಟರ್ಬ್ ಮಾಡಬೇಕು, ಅದಕ್ಕೆ ಯತ್ನಾಳ್ ಮಾತಾಡೋಕೆ ಬಿಟ್ಟಿದ್ದೀವಿ. ಯಡಿಯೂರಪ್ಪನ ಮಗನ ತೆಗಿಬೇಕು, ಅದಕ್ಕೆ ನಾವು ಯತ್ನಾಳ್ ಮಾತಾಡೋಕೆ ಬಿಟ್ಟಿದ್ದೀವಿ. ದಿಸ್ ಇಸ್ ದ ಫ್ಯಾಕ್ಟ್, ದಿಸ್ ಇಸ್ ದ ಥಿಂಗ್. ಬಿಜೆಪಿ ನಡೀತಾ ಇರ್ತಕ್ಕಂಥದ್ದು ಅವರ ಪಕ್ಷದಲ್ಲಿರ್ತಕ್ಕಂಥ ಗುಂಪುಗಾರಿಕೆ. ದಟ್ ಈಸ್ ವೈ ಅಷ್ಟು ಖಡಕ್ಕಾಗಿ ಯತ್ನಾಳ್ ಹೇಳ್ತಾ ಇರ್ತಕ್ಕಂಥದ್ದು. ಇವತ್ತಲ್ಲ,
2,500 ಕೋಟಿ ಹರಾಜು ಹಾಕಿದ್ರು ನನ್ನ ಮಂತ್ರಿ ಆಗಿ ಶಕ್ತಿ ಇಲ್ಲ, ನನಗೆ 100 ಕೋಟಿ ಕೊಡ್ಬೇಕು ನಮ್ಮ ಪಾರ್ಟಿಲಿ. ಯಾರು ಕಾಂಗ್ರೆಸ್ನವ್ರು ಹೇಳಿದ್ರ? ಯತ್ನಾಳ್ರವರು ಅವ್ರಿಗೆ ಮಂತ್ರಿ ಸ್ಥಾನ ಯಾಕೆ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಹೇಳಿದಂಥದ್ದು. ಅವತ್ತಾಗ ನೋಟಿಸ್ ಕೊಡಲಿಲ್ಲ. ಬಸವರಾಜ ಬೊಮ್ಮಾಯಿ ಅವರು 2,500 ಕೊಟ್ಟು ಬಿಟ್ ಮಾಡ್ಕೊಂಡು ಬಂದು ಬಿಟ್ಕಾಯಿನ್ ಹಣ್ಣದಲ್ಲಿ ಚೀಫ್ ಮಿನಿಸ್ಟರ್ ಸ್ಥಾನ ತಗೊಂಡ್ರು. ಏನು ಕಾಂಗ್ರೆಸ್ನವ್ರು ಹೇಳಿದ್ದ? ಸನ್ಮಾನ್ಯ ಯತ್ನಾಳ್ರವ್ರು ಹೇಳಿದಂಥದ್ದು. ಅವತ್ತಾಗ ನೋಟಿಸ್ ಕೊಡಲಿಲ್ಲ. ಒಂದು ಸನ್ಮಾನ್ಯ ಯಡಿಯೂರಪ್ಪನವರ ಮಗ ಫೋರ್ಜರಿ ಸೈನ್ ಮಾಡಿ ಅಪ್ಪನ ಸೈನ್ ಅವರೇ ಹಾಕಿ ಸರ್ಕಾರ ಅವರೇ ನಡೆಸಿದ್ದಾರೆ ಅಂತ ಆರೋಪ ಮಾಡೋದು. ಅವತ್ತಾಗ ನೋಟಿಸ್ ಕೊಡಲಿಲ್ಲ. ಈ ನೋಟಿಸ್ ಕೊಡ್ಸೋಂಥದ್ದು ತಂತ್ರ. It is only it is very clear groupism. ಇವತ್ತೇನಾದ್ರು ಯತ್ನಾಳ್ರವ್ರು ಇರ್ಬೋದು, ಅರವಿಂದ್ ಲಿಂಬಾವಳಿ ಇರ್ಬೋದು, ಕುಮಾರ್ ಬಂಗಾರಪ್ಪ ಇರ್ಬೋದು, ರಮೇಶ್ ಜಾರಕಿಹೊಳಿ ಇರ್ಬೋದು, ಇವನ್ ಸಿದ್ದೇಶ್ ಅವರು, ಮಾಜಿ MP ಸಿದ್ದೇಶ್ ಅವರು ಇರ್ಬೋದು, ಅವರೆಲ್ಲ ಇವತ್ತು ಪ್ರಬಲವಾಗಿ ಒಂದು ಹೋರಾಟ ಮಾಡ್ತಿದ್ದಾರೆ ಅಂದರೆ ನಾಟ್ ಬಿಕಾಸ್ ಆಫ್ ಎನಿ ಲೀಡರ್ಸ್, ಬಿಕಾಸ್ ಆಫ್ ಹೈಕಮಾಂಡ್. ಭಾರತೀಯ ಜನತಾ ಪಕ್ಷದಲ್ಲಿ ಇರ್ತಕ್ಕಂಥ ಗುಂಪುಗಾರಿಕೆ ಏನಿದೆ ಅವರು ಅವಕಾಶ ಕೊಟ್ಟು ಮಾಡಿಸ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಯತ್ನಾಳ್ರವರು ಅಷ್ಟು ಖಡಕ್ಕಾಗಿ ಮಾತಾಡ್ತಾ ಇರ್ತಕ್ಕಂಥದ್ದು. ಅವ್ರ ಆರೋಪಗಳು ಬೇರೆ. ನಾನು ಅವ್ರ ಆರೋಪ ಎಲ್ಲ ಒಪ್ತೀನಿ ಅಂತ ಅಲ್ಲ. ಅವ್ರು ಇವತ್ತು ಬಸವಣ್ಣನವ್ರು ಟೀಕೆ ಮಾಡೋ ಅವಶ್ಯಕತೆ ಇರಲಿಲ್ಲ. ಒಬ್ಬ ಸಮುದಾಯದ ನಾಯಕರಾಗಿ ಬಸವಣ್ಣವ್ರನ್ನ ಒಳೆಗಾರದ ಅಂತೇಳಿ ಟೀಕೆ ಮಾಡ್ತಾರೆ. ಅಂತಹ ಕೆಳಮಟ್ಟದ ಭಾಷೆ ಇಡೀ ಕರ್ನಾಟಕದ ಕಲ್ಯಾಣ ಬಸವೇಶ್ವರರ ಬಗ್ಗೆ ಯಾರೂ ಮಾತಾಡಿರಲಿಲ್ಲ, ಇನ್ಕ್ಲೂಡಿಂಗ್ ಸ್ವಾಮೀಜಿಗಳು. ಇವ್ರು ಮಾತಾಡೋದು ಅದು ಬೇರೆ, ಚರ್ಚೆ ಆಗೋ ಸಂದರ್ಭ ಬೇರೆ. ಆದರೆ ಇವತ್ತು ಭಾಳ ಕಾಂಗ್ರೆಸ್ ಪಕ್ಷ ಭಾಳ ಸ್ಪಷ್ಟ ಇದೆ. ಇವತ್ತು ಬೀದಿಲಿ ನಿಂತ್ಕೊಂಡು ಏನು ಗುಂಪುಗಾರಿಕೆ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದಲ್ಲಿ, ಯತ್ನಾಳ್ರವರ ನಾಯಕತ್ವದಲ್ಲಿ ಇದನ್ನು ಪೋಷಣೆ ಮಾಡ್ತಾ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್. ವಿತೌಟ್ ಸಪೋರ್ಟ್ ಆಫ್ ಮಹೇಶ್ ಅವರೇ, ರಮೇಶ್ ಬಾಬು ಅವರು ರೇಸ್ ಮಾಡಿದ ಪ್ರಶ್ನೆ ವ್ಯಾಲಿಡ್ ಅಲ್ವಾ? ಅಲ್ಲ, ಅದು ಬಹಳ ಅವರ ಇಡೀ ಚರ್ಚೆ ನಾನು ಕೇಳಿದೆ ಸರ್. ಹಿಂದೇನು ನೋಟಿಸ್ ಕೊಟ್ಟಿದ್ದೀರಿ, ಅವರ ಹೇಳಿಕೆಗಳು ನೋಡಿ, ಅವ್ರ ಇಡೀ ಚರ್ಚೆ, ಅವ್ರು ಮಾತನಾಡಿದಂಥದ್ದು ವಿಶ್ಲೇಷಣೆ ನೋಡಿದ್ದೀನಿ. ಅನೇಕ ದ್ವಂದ್ವಗಳು ಅವ್ರ ಮಾತಿನಲ್ಲಿ ಅಂತ ಬಂದಂಥದ್ದು. ಒಂದು ಪೊಲಿಟಿಕಲ್ ಪಾರ್ಟಿ ಬಗ್ಗೆ ಮಾತನಾಡಬೇಕಾದಂಥ ಸಂದರ್ಭದಲ್ಲಿ ನಾವೇಗಿದ್ದೀವಿ ಅಂತೇಳಿ ಅವರು ಕ್ರಮದ ಬಗ್ಗೆ ಮಾತನಾಡ್ತಾ ಬಂದರು. ಅವ್ರ ಪಾರ್ಟಿ ಒಳಗಡೆ ಇರ್ತಕ್ಕಂಥ ದಿಗ್ವಿಜಯ್ ಸಿಂಗ್ ಇರ್ಬೋದು, ಸ್ಯಾಮ್ ಪಿಟ್ರೋಡನ್ ಬಗ್ಗೆ ಇರ್ಬೋದು, ಮಣಿಶಂಕರ್ ಅಯ್ಯರ್ ಬಗ್ಗೆ ಇರ್ಬೋದು, ಕತ್ತಿತ್ರ ಜಮೀರ್ ತನಕ ಇರ್ಬೋದು, ಎಲ್ಲರ ಬಗ್ಗೆನೂ ಮಾತನಾಡ್ತಾ ಇರೋಂಥದ್ದು. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಇಡೀ ಚರ್ಚೆಯ ಭಾಗ ನಾನು ಪ್ರಾರಂಭದಲ್ಲಿ ನಿಮ್ಗೆ ಅದಕ್ಕೆ ಹೇಳಿದಂಥದ್ದು, BJPಯ ಒಳಗಡೆ ಇರ್ತಕ್ಕಂಥದ್ದು ಏನು ಚರ್ಚೆಗಳು ನಡೀತಾ ಇದೆ ಗೊತ್ತಾಯ್ತಾನೆ. ತತ್ಕ್ಷಣದ ಒಳಗಡೆ ನಮಗಿಲ್ಲಿ ಯಾವುದು ಚುನಾವಣೆಯೂ ಇಲ್ಲ, ಏನಿಲ್ಲ. ನಮ್ಮ ಸಂಘಟನೆ ಸುಧಾರಣೆ ಮಾಡ್ಕೊಳ್ಳೋ ದಿಕ್ಕು ಒಳಗಡೆ ನಾವು ಅನೇಕ ಪ್ರಯತ್ನಗಳು ನಾವು ಮಾಡ್ತಾಯಿದ್ವಿ. ನಾನು ಪ್ರಾರಂಭದಲ್ಲಿ ಅದೇ ಹೇಳಿದ್ದು, ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥದ್ದು ಪುನಃ ಗೆಲ್ಲಬೇಕಾದಂಥ ಒಂದು ಕಾರ್ಯಕರ್ತರ ಒಂದು ಪ್ರೇರಣೆ ಕೊಡತಕ್ಕಂಥ ಕಾರ್ಯ ಆಗಬೇಕು ಅಂತ ಪ್ರಾರಂಭದಲ್ಲಿ ಅದೇ ಹೇಳೋದಂಥದ್ದು. ಇವತ್ತು ಕಾಂಗ್ರೆಸ್ ಒಳಗಡೆ ಇವತ್ತು ಏನು ಬೇಡಿ, ಅವರು ರಮೇಶ್ ಬಾಬು ಒಂದು ವಿಷಯಕ್ಕೆ ಅವರು ನನಗೆ ಒಪ್ಪದೆ. ಇವತ್ತು ಅವರು ಏನು ಅಪೇಕ್ಷೆ ಮಾಡ್ತಿದ್ದಂದರೆ, ಈ ಕಾಂಗ್ರೆಸ್ ಒಳಗಡೆ ನಡೀತಾ ಇದೆಯಲ್ಲ ಇವತ್ತು ಆಂತರಿಕವಾಗಿ, ಇವತ್ತು ಸಿದ್ದರಾಮಯ್ಯನವ್ರನ್ನ ಕಟ್ಟಾಕಬೇಕು ಅಂತ DK ಶಿವಕುಮಾರು ಏನು ಅವರ ವರಿಷ್ಠರು ಕೊಟ್ಟಂಥದ್ದನ್ನು ಉಪಯೋಗ ಮಾಡ್ಕೊಳ್ತಿರ್ತಕ್ಕಂಥದ್ದು ಗೊತ್ತಾಯ್ತಾನೆ. ಇವತ್ತು ಯಾವ ಒಂದು ನೈತಿಕತೆ ಮೇಲೆ ಕಾಂಗ್ರೆಸ್ ಇವತ್ತು ಈ ಥರ ಮಾತಾಡ್ತಿದೆ? ಒಂದು ಕಾಂಗ್ರೆಸ್ ಅಂತಕ್ಕಂಥದ್ದು ಒಂದು ವೀಕೆಸ್ಟ್ ಹೈಕಮಾಂಡ್, ಇವತ್ತು ನಾಯಿ ಬಾಲ ಅಲ್ಲಾಡ್ಸೋದು ಸಹಜ. ನಾಯಿ ಅಲ್ಲಾಡ್ಸ್ಬಿಟ್ರೆ ಮಹೇಶ್ ಗುದ್ದಾಡಕ್ಕಲ್ಲ ಒಂದು ಕುರ್ಚಿ ಆದ್ರೂ ಇದೆ ರೀ. ಏನು ಅಟ್ಲೀಸ್ಟ್ ಗುದ್ದಾಡ್ಲಿಕ್ಕೆ ಒಂದು ಕುರ್ಚಿ ಇದೆ ಅಪ್ಪ, ಗುದ್ದಾಡ್ತಾರೆ ಅನ್ಬೋದು. ನಿಮ್ಮ ಹತ್ರ ಕುರ್ಚಿ ಇಲ್ಲ, ಏನೂ ಇಲ್ಲ, ಎಷ್ಟು ಗುದ್ದಾಡ್ತಿದ್ರಿ ನೀವು? ಇಲ್ಲಿ ನಾನು ಅದೇ ಪ್ರಾರಂಭದಲ್ಲಿ ಹೇಳಿದಂಥದ್ದು ಪ್ರಶಾಂತ್ ಅವರೇ, ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ನಮ್ಮ ಕಾರ್ಯಕರ್ತರು, ಕೋಟ್ಯಾಂತರ ಕಾರ್ಯಕರ್ತರ ಮನಸ್ಸಿಗೆ ನೋವು ಮಾಡ್ತಕ್ಕಂಥದ್ದು, ಅವರ ಭಾವನೆಗಳಿಗೆ ಬೆಲೆ ಕೊಡದಿರ್ತಕ್ಕಂಥ ಒಂದು ಲೀಡ್ರೇ ಅಲ್ಲ ಅವನು. ಈಗ ಪ್ರದೀಪ್ ಹೊಸಪೇಟೆ ಕಾರ್ಯಕರ್ತ ಅಂತ ಒಪ್ಕೊಳ್ತಿರೋ ಇಲ್ವೋ? ಏನು ಪ್ರದೀಪ್ ಹೊಸಪೇಟೆ ಕಾರ್ಯಕರ್ತಾರೆ ನಮ್ಮಲ್ಲಿ ಭಾವನೆಗಳಿಗೆ ಯಾರು ಬೆಲೆ ಕೊಡ್ತಾರೆ? ಭಾವನೆಗಳಲ್ಲ ನೋಡಿ, ಒಂದು ವಿಷಯ ಹೇಳ್ತೀನಿ. ಅವರು ಏನಾದ್ರು ಈ ವೇದಿಕೆಯಲ್ಲಿ ಬಂದು ಈಗ ಏನು ತಮ್ಮ ಹತ್ರ ಹೇಳಿದ್ರು, ಅವರು ಪ್ರಾಪರ್ ಆಗಿ ಅವರಿಗೆ ಬಹುಶಃ BJPಯ ಒಳಗಡೆ ಇನ್ಬಿಲ್ಟ್ ಏನು ಸಂಘಟನಾ ಒಂದು ಏನು ಸ್ಟ್ರಕ್ಚರ್ ಇದೆ ಅದ್ರದ್ದು ಅರಿವಿಲ್ಲ ಅಂತ ನಾನು ಅನ್ಕೊಳ್ತೀನಿ. ಅದು ಹಿಂದೆ ಯಾವತ್ತೂ ಆಗಿಲ್ವಾ? ನೋಡಿ, ಏನೇನೋ ಮಾತಾಡಬಾರ್ದು. ITC OTC ಅಂತಕ್ಕಂಥದ್ದು ನಮ್ಗೆ ಸಿಗ್ತಕ್ಕಂಥ ಸಂಸ್ಕಾರ, ಅದೇನು ಕ್ವಾಲಿಫಿಕೇಶನ್ ಅಲ್ಲ. ನಾವು ಮಾತಾಡ್ಬೇಕು. ಎಷ್ಟು ಜನ ಹಾಗೆಲ್ಲ ಮಾತಾಡ್ಕೊಡುದು ಅದು ಒಳ್ಳೆ ಕಾರ್ಯಕ್ರಮ ಲಕ್ಷಣನೂ ಅಲ್ಲ, ಮಾತನಾಡ್ಕೊಡುದು ಅದು ಒಳ್ಳೆ ಕಾರ್ಯಕರ್ತರ ಲಕ್ಷಣ ಅಲ್ಲ. ಅದು ಸರ್, ಇಲ್ಲಿ ಕಾರ್ಯಕರ್ತರಿಗೆ ಚರ್ಚೆ ಮಾಡಕ್ಕೆ ಕೂತಿದ್ದೀವಿ. ನೀವೇ ಚರ್ಚೆ ಮಾಡಕ್ ತಯಾರಿಲ್ಲ, ಯಾರು ಮಾಡ್ಬೇಕು ಅವ್ರ ಜೊತೆ? ಹಂಗಲ್ಲ
ಸರ್, ನೀವೇ ಚರ್ಚೆ ಮಾಡಕ್ ತಯಾರಿಲ್ಲ ಅವ್ರ ಹತ್ರ. ಸಾರ್ವಜನಿಕವಾಗಿ ನಾನು ಸಂಘದ ITC ಮಾಡಿದ್ದೀನಿ, ನಾನು ಅದನ್ನ ಕ್ವಾಲಿಫಿಕೇಶನ್. ಹೌದು ಸತ್ಯ ಸರ್, ಯಾಕೆ ಸುಳ್ಳು ಹೇಳ್ಬೇಕು? ಇರೋದು ಯಾಕೆ ಸುಳ್ಳು ಹೇಳ್ಬೇಕು ಸರ್? ಸರ್ ಎಷ್ಟು ಅದು ಸರ್, ನಮ್ಮನ್ನ ಯಾರು ವ್ಯಕ್ತಿತ್ವ ವಿಕಾಸನ ಮಾಡಕ್ಕೆ ಅದು ಕ್ವಾಲಿಫಿಕೇಶನ್ ಅಲ್ಲ, ಅದಕ್ಕೂ ಬದುಕಿನಲ್ಲಿ BJP ಗೆ ಕಲಿಸ್ತಕ್ಕಂಥ ಒಂದು ಬದ್ಧತೆ ಸರ್, ಅದು qualification ಅಲ್ಲ. ಮಾತಾಡ್ಕೊಡುದು ನೀವು. ಸರ್ ಒಂದ್ ನಿಮಿಷ, ಆ ತರದೆಲ್ಲ ಅವಕಾಶ ಎಲ್ಲ ಒಂದ್ ಸ್ವಲ್ಪ ಕೇಳೋಣ ನೀವು ಕೇಳೋಣ ನೀನು. ಸರ್ ಒಂದು ನಿಮಿಷ, ಅದು ಕ್ವಾಲಿಫಿಕೇಶನ್ ಅಲ್ಲ, ಬದುಕಿನಲ್ಲಿ ನಾವು ಕಲಿಬೇಕಾಗಿರೋ ಬದ್ಧತೆ, ಆ ಬದ್ಧತೆ ನಾವು ಕಲ್ತಿದ್ದೀವಿ. ಎಷ್ಟು ಜನ ಕಲ್ತಿದ್ದಾರೆ ಸರ್? ನೀವು ಇವತ್ತಂತಲ್ಲ ಪ್ರದೀಪ ಪ್ರಶಾಂತ್ ಏನೋ ಕೇಳ್ತಾರೆ ನೋಡಿ. ಅಲ್ಲ ಸರ್, ಒಂದ್ ನಿಮಿಷ. ಒಂದೇ ನಿಮಿಷ ಪ್ರದೀಪ್, ಒಂದ್ ನಿಮಿಷ ಪ್ರಶಾಂತ್. ಅದೇ ನನಗನ್ಸುತ್ತೆ ರಾಜಕಾರಣಕ್ಕೂ ಮತ್ತು ಸಾರ್ವಜನಿಕ ಜೀವನಕ್ಕೂ ಒಂದು ಮ್ಯಾಚುರಿಟಿ ಬೇಕಾಗತ್ತೆ. ಕರ್ನಾಟಕದ BJP ನಾಯಕರು ಮರೆತಂತಿದೆ, ನಾನ್ BJP ಜನತಾ ಪಾರ್ಟಿ ಜನತಾದಳ ಅಧಿಕಾರ ಮಾಡಿದ್ದು 2 ಬಾರಿ, ನಂತರ ವಿಘಟನೆ ಆಗೋಯ್ತು. ನೀವಿಲ್ಲಿ ಪರ್ಮನೆಂಟಾಗಿ ಇರ್ತೀರಾ ಕಾಂಗ್ರೆಸ್ನ ಆಲ್ಟರ್ನೇಟಿವ್ ಅಂತಕ್ಕಂಥ ಭ್ರಮೆಯಲ್ಲಿ ನನಗನ್ಸುತ್ತೆ ಕರ್ನಾಟಕದ ಎಲ್ಲ BJP ನಾಯಕರು ತಮ್ಮ ಆಟಗಳನ್ನು ಆಡ್ತಿದ್ದಾರೆ ಹೊರತು ಅವರೊಂದು ಆಲ್ಟರ್ನೇಟಿವ್ ಅಪೋಸಿಷನ್ ಪಾರ್ಟಿಯಾಗಿ ನಾವು ಇಲ್ಲಿರ್ತೀವಿ ಅಂತಕ್ಕಂಥದ್ದು. ಅಂದರೆ ಈಗ ವಿಜಯೇಂದ್ರ ಫಾರ್ ಎಕ್ಸಾಂಪಲ್ ರಾಜ್ಯದ ಅಧ್ಯಕ್ಷರಾಗಿದ್ದಾರೆ, ಅವರೇ ಇವತ್ತೊಂದು ಗುಂಪು ಕಟ್ಕೊಂಡು ಓಡಾಡ್ತಾ ಇದ್ದಾರೆ. ವಿಜಯೇಂದ್ರ ರೇಣುಕಾಚಾರ್ಯ ಅವರು ಮಾಜಿ ಶಾಸಕರು, ಅಂದರೆ ನೀವು ರಾಜ್ಯಾಧ್ಯಕ್ಷರು, ನೀವೊಂದು ಸಣ್ಣ ಗುಂಪು ಕಟ್ಕೊಂಡು ಅಡ್ಡಾಡ್ತಿದ್ರಿ. ಏನು ಆಪ್ಷನ್ ಇತ್ತು? ಕಳಿಸಬಹುದಾದ ಎಲ್ಲ ಸಂದೇಶಗಳನ್ನು ಅಲ್ಲ, ನೀವು ಅವ್ರಿಗೆ ಯತ್ನಾಳ್ರಿಗೆ ಕಳಿಸಿದ ನಂತರ ಅಜಿತ್, ನೀವು ರಾಜ್ಯ ಅಧ್ಯಕ್ಷರಾದ ಮೇಲೆ ಮಾತ್ರ ನಾನು ಬದಲಾಗ್ತೀನಿ ಅಂದರೆ ನಡೆಯಲ್ಲ. ನೀವು ಯಾವಾಗ ಮುಖ್ಯಮಂತ್ರಿಗಳ ಪುತ್ರನಾಗಿ ಕೆಲಸ ನಿರ್ವಹಿಸ್ತಾ ಇದ್ರಿ, ಆಗ ನಿಮ್ಮ ಸಂಬಂಧಗಳು ಹೇಗಿದ್ವು ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಮತ್ತು ಈ ಯತ್ನಾಳ್ ಗುಂಪು ಕೂಡ ದಿಸ್ ಇಸ್ ಅ ಬ್ಯಾಗೇಜ್ ಅಂತೀರಿ ನೀವು? ಡೆಫಿನೆಟ್ಲಿ ಬ್ಯಾಗೇಜ್. ಇನ್ನೂ ಒಂದು ಬಹಳ ಸ್ಪಷ್ಟವಾಗಿ ಯತ್ನಾಳ್ ಗುಂಪು ಕೂಡ ಎಲ್ಲಿಂದ ಚರ್ಚೆ ಶುರು ಮಾಡ್ತೀರಾ? ಅಂದ್ರೆ ವಿಜೇಂದ್ರ ಅಧ್ಯಕ್ಷರಾದ್ಮೇಲೆ ಚರ್ಚೆ ಶುರು ಮಾಡ್ತೀರಾ? ಬೊಮ್ಮಾಯಿ ಚುನಾವಣೆ ಸೋತ ಮೇಲೆ ಚರ್ಚೆ ಶುರು ಮಾಡ್ತೀರಾ? ಯಡಿಯೂರಪ್ಪನವರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ದು ತಪ್ಪು ಅನ್ನುವ ಕಾರಣಕ್ಕೋಸ್ಕರ ಚರ್ಚೆ ಶುರು ಮಾಡ್ತೀರಾ? ನೀವು ಎಲ್ಲಿಂದ ಚರ್ಚೆ ಶುರು ಮಾಡ್ತೀರಿ? 17 ಶಾಸಕರನ್ನ ಒಡೆದು ತಂದು ಅಧಿಕಾರವನ್ನ ಮಾಡಿದ್ರಲ್ಲ, ಆಗ ಅದು ತಪ್ಪು ಅನ್ನೋದ್ರಿಂದ ನೀವು ಎಲ್ಲಿಂದ ಚರ್ಚೆ ಶುರು ಮಾಡಬೇಕು? ಅದು ಮುಖ್ಯ. ಯತ್ನಾಳ್ ಅವರು ಭಾಳ ಸ್ಪಷ್ಟವಾದ ಮಾತುಗಳಲ್ಲಿ ಹೇಳಿದರು, ಈ ಉಪಚುನಾವಣೆ ಫಲಿತಾಂಶ ಬಂದ ಮೇಲೆ ವಿಜಯೇಂದ್ರವರ ಬದಲಾವಣೆ ಆಗುತ್ತೆ ಅಂತೇಳಿ. ಈಗ ಅವರಾಚೆ ಹೋಗ್ತಾರೋ ಇವರಾಚೆ ಹೋಗ್ತಾರೋ ಜನ ನೋಡ್ತಾ ಇದ್ದಾರೆ. ಅಥವಾ ನೀವಾಗಲೇ ಹೇಳಿದಾಗ ಇದು ಕಣ್ಣಿರಿಸುವ ತಂತ್ರವೇ ಆಗುತ್ತಾ ಅಂತ. ಥ್ಯಾಂಕ್ ಯು ಸೋ ಮಚ್ ಪ್ರದೀಪ್ ಕುಮಾರ್, MG ಮಹೇಶ್ ಧನ್ಯವಾದ, ರಮೇಶ್ ಬಾಬು ಅವರು ಧನ್ಯವಾದ. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.